ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಮಾಂಕು ಜಿವೋ ಅನ್ನೋ ಇಂಡೋನೇಷಿಯನ್ ಹಾರರ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಮೂವಿ ಕುಂತಿಲಾನಕ್ ಸೀರೀಸ್ ನ ಪ್ರೀಕ್ವೆಲ್ ಆಗಿದೆ. ಕುಂತಿಲಾನಕ್ ಮೂವೀಸ್ ಗಿಂತ ಮುಂಚೆ ಏನಾಗಿತ್ತು ಅನ್ನೋದನ್ನ ಮಾಂಕು ಜಿವೋ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ತೋರಿಸ್ತಾರೆ. ಹಾಗಾಗಿ ಕುಂತಿಲಾನಕ್ ನ ನೋಡಿದ್ರೆ ಒಳ್ಳೇದು, ನೋಡಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಯಾಕಂದ್ರೆ ಟೈಮ್ ಲೈನ್ ಪ್ರಕಾರ ನೋಡೋದಾದ್ರೆ ಮಾಂಕು ಜಿವೋನ ಮೊದಲು ನೋಡಿ ಆದ್ಮೇಲೆ ಕುಂತಿಲಾನಕ್ ಮೂವೀಸ್ ನ ನೋಡ್ಬೇಕಾಗಿರೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಕುಂತಿಲಾನಕ್ ಸೀರೀಸ್ ನ ಲಿಂಕ್ ಇದೆ ಸ್ನೇಹಿತರೆ, ನೋಡಿಲ್ಲ ಅಂದ್ರೆ ಈ ವಿಡಿಯೋ ಆದ್ಮೇಲೆ ನೋಡಿ. ಈ ವಿಡಿಯೋಲಿ ಮಾಂಕು ಜಿವೋ ಮತ್ತೆ ಕುಂತಿಲಾನಕ್ಕೆ ಇರೋ ಕನೆಕ್ಷನ್ ಮತ್ತೆ ಬೇರೆ ಎಲ್ಲಾ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಪೂಜಾ ಆಚಾರ್ಯ, ವೀರಯ್ಯ, ಸಂಜಯ್ ಸಂಜು, ಕೀರ್ತಿ ಪಟೇಲ್, ಅಜಯ್ ಅಜ್ಜು, ಮಾರುತಿ, ವಿಶ್ವಾಸಿನಿ, ಮಂಜು ಮತ್ತೆ ಭೂಮಿಕಾ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯಲ್ಲಿ ಮುಖ್ಯವಾಗಿ ಎರಡು ಟೈಮ್ ಲೈನ್ ಇದೆ ಸ್ನೇಹಿತರೆ. ಒಂದು ಕತೆ 1960ರ ದಶಕದಲ್ಲಿ ನಡೆಯುತ್ತೆ, ಮತ್ತೊಂದು ಟೈಮ್ ಲೈನ್ ನ ಕತೆ 1980ರ ದಶಕದಲ್ಲಿ ನಡೆಯುತ್ತೆ. ಎರಡು ಕೂಡ ಒಟ್ಟಿಗೆ ನಡೀತಾ ಇರೋ ಹಾಗೆ ತೋರಿಸ್ತಾರೆ. ಹಾಗಾಗಿ ಪದೇ ಪದೇ ಕಥೆಯಲ್ಲಿ ಹಿಂದೆ ಮುಂದೆ ಹೋಗೋದು ಬರೋದು ನಡೀತಾ ಇರುತ್ತೆ. ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಮೂವಿಯ ಕತೆ ಶುರು ಆಗೋದು 1960ರ ದಶಕದಲ್ಲಿ. ಕಾಂತಿ ಅನ್ನೋ ಗರ್ಭಿಣಿ ಮಹಿಳೆಯನ್ನ ಒಂದು ಕೊಟ್ಟಿಗೆಯಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಪ್ರತಿದಿನ ಈ ಹಳ್ಳಿಯ ಮುಖ್ಯಸ್ಥ ಬಂದು ಕಾಂತಿಗೆ ಊಟ ತಿಂಡಿ ಎಲ್ಲ ಕೊಡೋ ಕೆಲಸ ಮಾಡ್ತಿರ್ತಾನೆ. ಆದರೆ ಕಾಂತಿ ಊಟ ಮಾಡ್ತಿರಲ್ಲ, ಮುಖ್ಯಸ್ಥನ ಮುಖಕ್ಕೆ ಬಿಸಾಕಿ ಕಳಿಸ್ತಿರ್ತಾಳೆ. ಮತ್ತೆ ಜೋಕ್ರೋ ಅನ್ನೋ ಕಂಟ್ರೋಲ್ ಅಲ್ಲಿ ಇರೋ ನಾಯಿ ನೀನು ಅಂತ ಬೈತಾ ಇದ್ದಾಳೆ. ಈ ಜೋಕ್ರೋ ಉನ್ನತ ವರ್ಗಕ್ಕೆ ಸೇರಿದ ತುಂಬಾನೇ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ರಾಜನ ಆಸ್ಥಾನದಲ್ಲೂ ಸ್ಥಾನ ಪಡ್ಕೊಂಡಿದ್ದಂತವನು. ಈ ಜೋಕ್ರೋನೆ ಈ ಹಳ್ಳಿಯ ಮುಖ್ಯಸ್ಥನಿಗೆ ಹೇಳಿ ಕೊಟ್ಟಿಗೆಯಲ್ಲಿ ಕಾಂತಿನ ಬಂಧಿಸಿ ಇಟ್ಟಿದ್ದಾನೆ. ಯಾಕೆ ಅಂತ ಮುಂದೆ ನೋಡೋಣ. ಕಾಂತಿ ನನ್ನ ಇಲ್ಲಿಂದ ಹೋಗೋಕೆ ಬಿಡಿ ಅಂತ ಒಂದೇ ಸಮ ಕಿರ್ಚಾಡ್ತಿದ್ರು. ಹಳ್ಳಿಯ ಮುಖ್ಯಸ್ಥ ಇವಳಿಗೆ ಸಹಾಯ ಮಾಡಲ್ಲ. ಇದಾದ್ಮೇಲೆ ಬ್ರೋತೋ ಅನ್ನೋ ಮತ್ತೊಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಸೇವಕ ಸಾದಿ ಜೊತೆ ಹಳ್ಳಿಯ ಮುಖ್ಯಸ್ಥನ ಹತ್ರ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಜೋಕ್ರೋ ಯಾವ್ದೋ ಕಾರಣಕ್ಕೆ ಬೇಕು ಅಂತಾನೆ ಸುಳ್ಳು ಹೇಳಿ ಕಾಂತಿನ ಇಲ್ಲಿ ಕೂಡ್ ಹಾಕಿರೋದು. ಕಾರಣ ಮುಂದೆ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಹಳ್ಳಿಯವ್ರಿಗೆ ಕಾಂತಿಯ ತಲೆ ಸರಿ ಇಲ್ಲ. ಅವಳ ಹೊಟ್ಟೆಯಲ್ಲಿ ಇರೋ ಮಗು ಮನುಷ್ಯರದ್ದಲ್ಲ ಅಂತೆಲ್ಲ ಹೇಳಿರೋದ್ರಿಂದ ಜನ ಕಾಂತಿನ ಯಾರೋ ಮಾಟಗಾತಿ ತರ ನೋಡ್ತಾ ಇದ್ದಾರೆ. ಜನ ಮನೆಯಿಂದ ಹೊರಗೆ ಬರೋಕು ಹೆದರ್ಕೊಂತಾ ಇದ್ದಾರೆ. ಹಳ್ಳಿಯ ಆಚೆ ಕಾಡು ಹಂದಿ ಕಾಣಿಸ್ಕೊಂಡಿರೋದ್ರಿಂದ ಅಪಶಕುನ ಅಂತ ಹೇಳ್ತಿರೋದಷ್ಟೇ ಅಲ್ಲ, ಏನೋ ಕೊಳತೋಗಿರೋ ವಾಸನೆ ಎಲ್ಲ ಬರುತ್ತೆ. ಕೆಲವೊಮ್ಮೆ ಉಸಿರಾಡೋಕು ಆಗಲ್ಲ ಅಂತೆಲ್ಲ ಬ್ರೋತೋಗೆ ಹಳ್ಳಿಯ ಮುಖ್ಯಸ್ಥ ಹೇಳ್ತಾ ಇದ್ದಾನೆ. ಏನೇ ಕೆಟ್ಟದಾದ್ರೂ ಅದಕ್ಕೆ ಕಾರಣನೇ ಕಾಂತಿ ಅಂತ ಜನರನ್ನ ನಂಬಿಸಿರೋ ಜೋಕ್ರೋ ಈ ಹಳ್ಳಿಗೆ ಸೇರ್ಬೇಕಾಗಿರೋ ಫಂಡ್ಸ್ ಕೂಡ ಕೊಡ್ತಿಲ್ಲ. ಕಾಂತಿ ಇದೇ ಊರ್ನವಳು ಅನ್ನೋ ಕಾರಣಕ್ಕೆ. ಬ್ರೋತೋ ಶಮನ್ ಕೂಡ ಆಗಿದ್ದಾನೆ, ಮಂತ್ರವಾದಿ ತರ. ಅದಕ್ಕೆ ಕೊಟ್ಟಿಗೆ ಒಳಗಿರೋ ಕಾಂತಿ ಹತ್ರ ಬಂದು ನನಗೆ ಗೊತ್ತು ನೀನು ಹುಚ್ಚಿ ಅಲ್ಲ, ನಿನ್ನ ಈ ಸ್ಥಿತಿಗೆ ಕಾರಣ ಆ ಜೋಕ್ರೋ ಅಂತ ಕೂಡ ಗೊತ್ತಿದೆ. ನಿನ್ನನ್ನ ಹುಷಾರ್ ಮಾಡ್ತೀನಿ, ಮೊದ್ಲಿನ ತರ ಆರಾಮಾಗಿ ಇರ್ಬೋದು. ಜೋಕ್ರೋನ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋಕೆ ನಿನಗೆ ಸಹಾಯ ಮಾಡ್ತೀನಿ, ನನ್ ಜೊತೆ ಬಾ ಅಂತ ಹೇಳಿ ಕರ್ಕೊಂಡು ಹೊರಡ್ತಾನೆ. ಹಳ್ಳಿಯ ಮುಖ್ಯಸ್ಥನಿಗೆ ಖುಷಿನೋ ಖುಷಿ, ತಮ್ಮ ಹಳ್ಳಿಯಿಂದ ಕಪ್ಪು ನೆರಳು ಕೊನೆಗೂ ಹೋಗ್ತಾ ಇದೆ ಅಂತ. ಒಬ್ಬ ಅಂತೂ ಈಗ್ಲೂ ಕಾಂತಿನ ಮಾಟಗಾತಿ ಅಂತ ಕರೆದು ಇವಳಿಗೆ ಕಲ್ಲಿಂದ ಹೊಡೆಯೋಕೆ ನೋಡ್ತಾನೆ. ಸೊ ಕೊನೆಗೂ ಬ್ರೋತೋ ಕಾಂತಿನ ತನ್ನ ಮನೆಗೆ ಕರ್ಕೊಂಡ್ ಬಂದು ಹಾಡನ್ನ ಹಾಡ್ತಾ ಹೂವಿನ ನೀರಲ್ಲಿ ಇವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಸಾದಿ ಒಂದು ದೊಡ್ಡ ಕನ್ನಡಿಯನ್ನ ಎತ್ಕೊಂಡ್ ಬಂದು ರೂಮ್ ಅಲ್ಲಿ ಇಡ್ತಾನೆ. ಇದೇ ರೂಮ್ಗೆ ಕಾಂತಿನ ಕೂಡ ಬ್ರೋತೋ ಕರ್ಕೊಂಡ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಈ ಕನ್ನಡಿ ಬೇರೆ ಯಾವುದು ಅಲ್ಲ, ಕುಂತಿಲಾನಕ್ ಪಾರ್ಟ್ 1 ಅಲ್ಲಿ ಇರೋ ಕನ್ನಡಿ. ಇದರ ಒಳಗಿಂದಾನೆ ಕುಂತಿಲಾನಕ್ ತನ್ನ ಆತ್ಮಗಳ ಜಗತ್ತಿನಿಂದ ನಮ್ಮ ಜಗತ್ತಿಗೆ ಬರೋದು. ಕುಂತಿಲಾನಕ್ ಮೂವಿಯಲ್ಲಿ ಇರೋ ಕನ್ನಡಿ ಯಾಕೆ ಅಷ್ಟು ಶಕ್ತಿಶಾಲಿ ಆಗಿದೆ ಅನ್ನೋದು ಈ ಮೂವಿಯಲ್ಲಿ ನಾವು ನೋಡ್ತೀವಿ. ಬ್ರೋತೋ ದೊಡ್ಡದಾಗಿ ಕಾಂತಿನ ಕಾಪಾಡ್ತೀನಿ ಅಂತ ಕರ್ಕೊಂಡ್ ಬಂದು ಇವನು ಕೂಡ ಮೊದ್ಲಿನ ತರಾನೇ ಮರದ ದಿಮ್ಮಿಗಳ ನಡುವೆ ಕಾಲನ್ನ ಇಟ್ಟು ಇವಳನ್ನ ಬಂದಿ ಮಾಡಿ ಇಟ್ಕೊಂತಾನೆ. ನನ್ನನ್ನ ನಂಬು, ಇದೇ ರೀತಿ ಮಾಡೋದ್ರಿಂದ ನೀನು ಸರಿ ಹೋಗ್ತೀಯಾ, ಜೋಕ್ರೋ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ಪ್ರೆಸೆಂಟ್ ಗೆ ಬರ್ತೀವಿ. ಅಂದ್ರೆ 1980ರ ದಶಕ ಇದು. ಇಲ್ಲಿ ನಾವು ಜೋಕ್ರೋನ ನೋಡ್ತೀವಿ. ಇವನು ತನ್ನ ಮನೆಯಲ್ಲಿ ಕೆಲಸ ಮಾಡೋ ನ್ಯಾಯಿ ಅನ್ನೋ ಮಹಿಳೆ ಹತ್ರ ಬಂದಿದ್ದಾನೆ. ಯಾಕಂದ್ರೆ ಇವರ ಹತ್ರ ಕೂಡ ಕುಂತಿಲಾನಕ್ ನ ಕನ್ನಡಿ ಇದೆ. ಒಂದು ಬ್ರೋತೋ ಹತ್ರ, ಇನ್ನೊಂದು ಇವರ ಹತ್ರ. ಈ ಕನ್ನಡಿಯನ್ನ ನ್ಯಾಯಿ ಇಲ್ಲಿಗೆ ತಗೊಂಡ್ ಬಂದಿದ್ದಾಳೆ ಶುದ್ಧೀಕರಣ ಮಾಡೋಕೆ. ಜೋಕ್ರೋ ಇದನ್ನ ಯಾಕೆ ಇಲ್ಲಿಗೆ ತಗೊಂಡ್ ಬಂದಿದ್ಯಾ, ಶುದ್ಧೀಕರಣ ಮಾಡೋದು ಅಷ್ಟೊಂದು ಮುಖ್ಯನ ಈಗ ಅಂದಾಗ ನ್ಯಾಯಿ ಹೇಳ್ತಾಳೆ ಕಳೆದ 19 ವರ್ಷದಿಂದ ಒಂದು ಬಾರಿ ಕೂಡ ಇದನ್ನ ಶುದ್ಧಿಗೊಳಿಸಿಲ್ಲ. ಯಾವುದೇ ದುಷ್ಟಶಕ್ತಿಗಳ ಕಾಟ ಇರಬಾರ್ದು ಅಂದ್ರೆ ಇದನ್ನ ಶುದ್ಧಿಗೊಳಿಸೋದು ತುಂಬಾನೇ ಮುಖ್ಯ. ಕೆಲವು ದಿನಗಳಿಂದ ಈ ಕನ್ನಡಿ ವಿಚಿತ್ರವಾಗಿ ಆಡ್ತಾ ಇದೆ, ನಮಗೆ ಏನೋ ಸೂಚನೆ ಕೊಡೋಕೆ ಪ್ರಯತ್ನ ಪಡ್ತಿದೆ. ನೀವು ಮಾಡ್ಬೇಕಾಗಿರೋ ಕೆಲಸ ಇನ್ನೊಂದಿದೆ. ಏನಂದ್ರೆ ಈ ಪೆಂಗಿಲಾನ್ ಕೆಂಬಾರ್ ಅಂದ್ರೆ ಈ ಎರಡು ಕನ್ನಡಿಗಳನ್ನ ಪೆಂಗಿಲಾನ್ ಕೆಂಬಾರ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಈ ಪೆಂಗಿಲಾನ್ ಕೆಂಬಾರ್ ಒಂದಲ್ಲ, ಎರಡು ಕನ್ನಡಿಗಳಾಗಿದೆ. ಎರಡು ಕೂಡ ದೂರ ಇದ್ದಾವೆ. ಒಟ್ಟಿಗೆ ಇದ್ರೆ
ಮಾತ್ರ ಏನು ಸಮಸ್ಯೆ ಆಗಲ್ಲ. ಇನ್ನೊಂದು ಕನ್ನಡಿ ಬ್ರೋತೋ ಹತ್ರ ಇದೆ, ಅದನ್ನ ತಗೊಂಡ್ ಬರ್ಬೇಕು ಅಂತಿದ್ದಂಗೆ ಅವನ ಹೆಸರು ಎತ್ತಬೇಡ ಅಂತ ಬೈದು ಇಲ್ಲಿಂದ ಹೋಗ್ತಾನೆ ಜೋಕ್ರೋ. ಯಾಕಂದ್ರೆ ಜೋಕ್ರೋ ಮತ್ತೆ ಬ್ರೋತೋ ಇಬ್ರು ಕೂಡ ರೆಲಿಕ್ಸ್ ರಿಫೈನರಿನ ನಡೆಸ್ತಾ ಇದ್ರು. ಅಂದ್ರೆ ಪ್ರಾಚೀನ ಅವಶೇಷಗಳನ್ನ ಅಥವಾ ಬೇರೆ ಆಂಟಿಕ್ ವಸ್ತುಗಳನ್ನ ಮತ್ತೆ ರಿಫೈನ್ ಮಾಡಿ ಅಂದ್ರೆ ಹೊಸ ರೀತಿ ರಿಸ್ಟೋರ್ ಮಾಡಿ ಸೇಲ್ ಮಾಡೋ ಕೆಲಸ. ಒಂದು ಕಾರಣಕ್ಕೆ ಈಗ ಬೇರೆ ಆಗಿದ್ದಾರೆ, ಈಗ ಒಬ್ರಿಗೊಬ್ರನ್ನ ಕಂಡ್ರೆ ಆಗಲ್ಲ. ಯಾಕೆ ಅಂತ ಒಂದೊಂದೇ ವಿಷಯ ಗೊತ್ತಾಗುತ್ತೆ. ಜೋಕ್ರೋ ಹೋಗಾದ್ಮೇಲೆ ನ್ಯಾಯಿ ಕನ್ನಡಿ ಮುಂದೆ ಬಂದಾಗ ರಿಫ್ಲೆಕ್ಷನ್ ಅಲ್ಲಿ ಇವಳು ಕೆಂಪು ಬಟ್ಟೆ ಹಾಕೊಂಡು ಸ್ಮೈಲ್ ಮಾಡ್ತಾ ನಿಂತಿರೋ ಹಾಗೆ ಕಾಣಿಸುತ್ತೆ. ಯಾಕೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಪಾಸ್ಟ್ ಅಲ್ಲಿ ಬ್ರೋತೋ ಒಂದು ರಿಚುವಲ್ ಮಾಡೋಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಂದು ರೂಮ್ ಒಳಗೆ ಕೋಳಿ ತಗೊಂಡು ಹೋಗ್ತಾನೆ. ಯಾರಾದ್ರೂ ಊಟ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿದ್ರೆ ಒಂದು ವಾರ್ನಿಂಗ್ ಸ್ನೇಹಿತರೆ, ಮುಂದೆ ಬರೋ ದೃಶ್ಯವನ್ನ ನೋಡಿ ವಾಂತಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಊಟ ಮಾಡ್ಬೇಕಾದ್ರೆ ಈ ಸೀನ್ ನೋಡ್ಬೇಡಿ. ರೂಮ್ ಒಳಗೆ ಬಂದ ಬ್ರೋತೋ ಮೊದಲು ಇಲಿಗಳನ್ನ ಇಟ್ಕೊಂಡು ಸಾಯಿಸಿ ಕಟ್ ಮಾಡಿ ಒಳಗಿರೋ ಆರ್ಗನ್ಸ್ ನ ತೆಕ್ಕೊಂತಾನೆ. ಆಮೇಲೆ ಬೇರೆ ಬೇರೆ ಪ್ರಾಣಿಗಳ ಅಂಗಗಳನ್ನ ಕುಟ್ಟಾಣೆ ಒಳಗೆ ಹಾಕಿ ಕಾಂತಿಯ ಕಾಲಲ್ಲಿ ಬರ್ತಿದ್ದ ರಕ್ತವನ್ನ ಬಟ್ಟೆಯಿಂದ ಒರೆಸಿ ಅದೇ ಬಟ್ಟೆನ ನೀರಿಗೆ ಹಾಕ್ತಾನೆ. ನೀರಲ್ಲಿ ರಕ್ತ ಮಿಕ್ಸ್ ಆದಾಗ ಇದನ್ನ ಕೂಡ ಕುಟ್ಟಾಣೆ ಒಳಗೆ ಹಾಕಿ ಕುಟ್ಟಿ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಂಡ್ ಬಂದು ತಿನ್ನಲ್ಲ ಅಂದ್ರೂ ಫೋರ್ಸ್ ಮಾಡಿ ಕಾಂತಿಗೆ ತಿನ್ನಿಸ್ತಾನೆ. ನಂತರ ಕೋಳಿನ ಕಟ್ ಮಾಡಿ ಅದನ್ನ ಎತ್ಕೊಂಡ್ ಬಂದು ಮಂತ್ರಗಳನ್ನ ಹೇಳೋದ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಕೋಳಿಯ ರಕ್ತವನ್ನ ಕಾಂತಿಯ ಸುತ್ತ ಹಾಕ್ಬಿಟ್ಟು ಹೋಗ್ತಾನೆ. ಹಿಂದೆನೆ ಜೇಡಗಳು, ಹಾವು, ಚೇಳು, ಕಪ್ಪೆ, ಮನುಷ್ಯರು ಯಾವ್ಯಾವ ಪ್ರಾಣಿಗಳನ್ನ ಕಂಡ್ರೆ ಹೆದರ್ಕೊಂತಾರೋ ಆ ಎಲ್ಲಾ ಪ್ರಾಣಿಗಳು ಇವಳ ಹತ್ರ ಬರೋಕೆ ಶುರು ಮಾಡ್ತವೆ. ಆದ್ರೆ ಹೇಗೋ ಪುಣ್ಯಕ್ಕೆ ಏನು ಮಾಡ್ತಿಲ್ಲ. ಕಾಂತಿ ಕಿರ್ಚಾಡೋ ಶಬ್ದ ಸಾದಿಯ ಕೈಯಲ್ಲಿ ಕೇಳೋಕಾಗ್ತಿಲ್ಲ. ಆದ್ರೆ ಏನ್ ಮಾಡೋದು, ಸಾದಿಗೆ ಮಾತು ಬರಲ್ಲ. ಇಷ್ಟು ವರ್ಷ ಇವನನ್ನ ಬ್ರೋತೋ ತನ್ನ ಜೊತೆ ಇಟ್ಕೊಂಡು ನೋಡ್ಕೊಂಡಿದ್ದಾನೆ. ಹಾಗಾಗಿ ಅವನ ವಿರುದ್ಧ ಹೋಗಿ ಕಾಂತಿನ ಕಾಪಾಡೋಕೂ ಆಗಲ್ಲ. ಪ್ರೆಸೆಂಟ್ ಅಲ್ಲಿ ಉಮಾ ಅನ್ನೋ ಹುಡುಗಿಯನ್ನ ತೋರಿಸ್ತಾರೆ. ಪೂರ್ತಿ ಹೆಸರು ಹನುಮ, ಶಾರ್ಟ್ ಆಗಿ ಉಮಾ ಅಂತ ಎಲ್ಲರೂ ಕರೀತಾರೆ. ಇವತ್ತು ಇವಳ ಬರ್ತ್ಡೇ, ಅದಕ್ಕೆ ಕನ್ನಡಿ ಮುಂದೆ ಕುತ್ಕೊಂಡು ನೀಟಾಗಿ ರೆಡಿ ಆಗ್ತಿದ್ದಾಗ ರೂಮ್ ನ ಡೋರ್ ತಂತಾನೆ ಓಪನ್ ಆಯ್ತು. ಯಾರದು ಅಂತ ಹಿಂದಿರುಗಿ ನೋಡ್ತಾಳೆ. ಇವಳೇನೋ ಹಿಂದಿರುಗಿ ನೋಡ್ತಾಳೆ, ಆದ್ರೆ ಯಾಕೋ ಕನ್ನಡಿಯ ರಿಫ್ಲೆಕ್ಷನ್ ಅಲ್ಲಿ ಇರೋ ಇವಳು ಹಿಂದಿರುಗಿ ನೋಡೋದೇ ಇಲ್ಲ. ಯಾರದು ಅಂತ ನೋಡೋಕೆ ಡೋರ್ ಹತ್ರ ಬಂದಾಗ ಇವಳ ಫ್ರೆಂಡ್ ಕೇಕ್ ಇಟ್ಕೊಂಡು ಓಡ್ ಬರ್ತಾಳೆ ಬರ್ತ್ಡೇ ವಿಶ್ ಮಾಡೋಕೆ. ಡೋರ್ ಇವಳೇ ತೆಗ್ದಿರ್ಬೋದು ಅಂತ ಉಮಾ ಅನ್ಕೊಂತಾಳೆ. ಡೋರ್ ಏನೋ ಓಕೆ, ಆದ್ರೆ ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಬಗ್ಗೆ ಹೇಳೋದಾದ್ರೆ ಖಂಡಿತ ಇವಳ ಹತ್ರ ಯಾವುದೋ ದುಷ್ಟ ಶಕ್ತಿ ಇದೆ. ಉಮಾ ಕೇಕ್ ಕಟ್ ಮಾಡಿ ಆದ್ಮೇಲೆ ತನ್ನ ಫ್ರೆಂಡ್ ನ ಬಾಯ್ ಫ್ರೆಂಡ್ ಇವಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ. ಆದ್ರೆ ಉಮಾ ಪಾರ್ಟಿ ಗಿರ್ಟಿ ಅಂತ ಎಲ್ಲೂ ಹೋಗ್ತಿಲ್ಲ. ಇವತ್ತು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಒಂದು ದೊಡ್ಡ ಹೋಟೆಲ್ ಅಲ್ಲಿ ಇವಳು ಕೆಲಸ ಮಾಡೋದು. ನೆಕ್ಸ್ಟ್ ನಲ್ಲಿ ಉಮಾ ಕೆಲಸ ಮಾಡ್ತಿರೋ ಒಂದು ಹೋಟೆಲ್ ನ ರೂಮ್ ಅಲ್ಲಿ ಬಿಸ್ನೆಸ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ಅಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರೋ ಕಾರ್ಮಿಲಾ, ಆರ್ಮಿಯಲ್ಲಿ ಇದ್ದ ಹರ್ಮನ್ ಮತ್ತೆ ಜೋಕ್ರೋನ ಮಗ ಪುಲಂಗ್, ಫಾರಿನ್ ಇಂದ ಬಂದಿರೋ ರೇಮಂಡ್ ಅನ್ನೋ ವ್ಯಕ್ತಿಯ ಜೊತೆ ಆಂಟಿಕ್ ವಸ್ತುಗಳನ್ನ ಸೇಲ್ ಮಾಡೋ ವಿಷಯವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ರೇಮಂಡ್ ಏನ್ ಮಾಡ್ತಿದ್ದಾನೆ ಅಂದ್ರೆ ಆರ್ಟ್ ಗ್ಯಾಲರಿಗೆ ಅಂತ ಕಡಿಮೆ ದುಡ್ಡಲ್ಲಿ ಆಂಟಿಕ್ಸ್ ನ ತಗೊಂಡು ರಿಸರ್ಚ್ ಐಟಮ್ಸ್ ಅಂತ ಹೇಳಿ ತನ್ನ ದೇಶದಲ್ಲಿ ತುಂಬಾನೇ ಜಾಸ್ತಿ ಹಣಕ್ಕೆ ಮಾರಾಟ ಮಾಡ್ತಿರೋದು ಕಾರ್ಮಿಲಾಗೆ ಗೊತ್ತಾಗಿದೆ. ಹಾಗಾಗಿ ಮುಂದೆ ಕೊಂಡ್ಕೊಳ್ಳೋ ವಸ್ತುಗಳಿಗೆ ಜಾಸ್ತಿ ದುಡ್ಡನ್ನ ಕೇಳ್ತಾ ಇದ್ದಾರೆ. ಆದ್ರೆ ರೇಮಂಡ್ ಒಪ್ತಿಲ್ಲ. ನಿಮ್ ದೇಶದಲ್ಲಿ ಈ ವಸ್ತುಗಳನ್ನ ಯಾರು ಮೂಸು ನೋಡಲ್ಲ, ನಾನ್ ತಗೊಂತಿರೋದೇ ಹೆಚ್ಚು, ಬೇರೆಯವ್ರಿಗೆ ಹೆದರಿಸ್ದಂಗೆ ನನಗೆ ಹೆದರ್ಸೋಕ್ ಬರ್ಬೇಡಿ ಅಂತ ಹೇಳಿದಾಗ ನಾವು ಹೆದರ್ಸೋದಕ್ಕಿಂತ ಜಾಸ್ತಿನೂ ಮಾಡ್ತೀವಿ ಅಂತ ಹರ್ಮನ್ ಹೇಳಿ ಚಾಕುವಿಂದ ರೇಮಂಡ್ಗೆ ಚುಚ್ಚಿ ಸಾಯಿಸೇ ಬಿಡ್ತಾನೆ. ಇದನ್ನ ಸರಿಯಾದ ಸಮಯಕ್ಕೆ ಡ್ರಿಂಕ್ ಸಪ್ಲೈ ಮಾಡೋಕೆ ಬಂದಿದ್ದ ಉಮಾ ನೋಡ್ಬಿಟ್ಲು. ಇವಳು ಹೆದರ್ಕೊಂಡು ಓಡ್ ಹೋಗೋಕೆ ಶುರು ಮಾಡಿದಾಗ ಹರ್ಮನ್ ಹಿಂದೆನೆ ಹೋಗಿ ಇವಳನ್ನ ರೂಮ್ಗೆ ಎಳ್ಕೊಂಡ್ ಬರ್ತಾನೆ. ಕಾರ್ಮಿಲಾ ಇವಳನ್ನ ಬಾತ್ ಟಬ್ ಅಲ್ಲಿ ಮುಳುಗಿಸಿ ತುಂಬಾನೇ ಟಾರ್ಚರ್ ಕೊಡ್ತಾಳೆ. ಈಗ ಇರೋ ಸಮಸ್ಯೆನೆ ಸಾಲ್ದಾ, ನಾನು ಇವಳನ್ನ ನೋಡ್ಕೊಂತೀನಿ, ರೇಮಂಡ್ ನ ಮ್ಯಾಟ್ರು ಹೇಗೆ ಮುಚ್ಚಾಕ್ತೀರಾ ಅದನ್ನ ಮೊದ್ಲು ನೋಡ್ ಹೋಗಿ ಅಂತ ಪುಲಂಗ್ ಕಾರ್ಮಿಲಾ ಮತ್ತೆ ಹರ್ಮನ್ಗೆ ಹೇಳಿ ಕಳಿಸ್ತಾನೆ. ಹೇಗೋ ಉಮಾನ ಕಾಪಾಡ್ದ ಪುಲಂಗ್ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇ ಇವನು ಉಮಾ ಮೇಲೆ ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಉಮಾಳ ಕಣ್ಣು ಇದ್ದಕ್ಕಿದ್ದಂಗೆ ಕೆಂಪುಗೆ ಆಗುತ್ತೆ. ಅದೇ ಇನ್ನೊಂದ್ ಕಡೆ ಜೋಕ್ರೋ ಹತ್ರ ಇದ್ದ ಕುಂತಿಲನಕ್ನ ಕನ್ನಡಿ ಫುಲ್ ಶೇಕ್ ಆಗ್ತಿದೆ. ಯಾಕೆ ಶೇಕ್ ಆಗ್ತಿದೆ ಅಂತ ಈ ಕನ್ನಡಿ ಮುಂದೆ ಕುತ್ಕೊಂಡು ಇದನ್ನ ಶಾಂತಗೊಳಿಸೋಕೆ ಟ್ರೈ ಮಾಡ್ತಿರೋ ನ್ಯಾಯಿಗೆ ಅರ್ಥ ಆಗ್ತಿಲ್ಲ. ಹೋಟೆಲ್ ರೂಮ್ ಅಲ್ಲಿ ಉಮಾಗೆ ಕುಂತಿಲನಕ್ ಹಾಡನ್ನ ಹಾಡ್ತಿರೋದು ಕೇಳಿಸ್ತಾ ಇದೆ. ಹಿಂದೆನೆ ಇವಳು ಪುಲಂಗ್ ನ ಕತ್ತನ್ನ ಮುರ್ದಾಕಿ ಸಾಯಿಸೇ ಬಿಡ್ತಾಳೆ. ಅಂದ್ರೆ ಇವಳಿಗೆ ಕುಂತಿಲನಕ್ ಸಹಾಯ ಮಾಡಿದ್ದು. ಉಮಾ ಏನು ಆಗೇ ಇಲ್ಲ ಅನ್ನೋ ಹಾಗೆ ಕಲ್ಸ್ಕೊಂತಾಳೆ. ಪುಲಂಗ್ ನ ಡೆಡ್ ಬಾಡಿನ ಜೋಕ್ರೋನ ಮನೆಗೆ ತಗೊಂಡ್ ಬಂದು ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ. ಜೊತೆಗೆ ದುಃಖದಲ್ಲಿ ದಮ್ಮೊಡಿತಾ ಇರೋ ಜೋಕ್ರೋ ಹತ್ರ ಕಾರ್ಮಿಲಾ ಮತ್ತೆ ಹರ್ಮನ್ ಬಂದು ನಿಮ್ಮ ಬಿಸ್ನೆಸ್ ಕಾಂಪಿಟೇಟರ್ಸೇ ಈ ಕೆಲಸ ಮಾಡಿರೋ ಹಾಗಿದೆ, ಅದ್ಯಾರು ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಅಂತ ಕೇಳಿದಾಗ ಈ ಜೋಕ್ರೋಗೆ ಯಾರು ಕಾಂಪಿಟೇಟರ್ಸೇ ಇಲ್ಲ, ನೀವು ಮಾಡ್ತಿರೋ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ ನಂದು, ನಾನು ಎಲ್ಲೆಲ್ಲಿ ಕೈ ಇಟ್ಟಿದ್ದೀನಿ ಗೊತ್ತಿಲ್ಲ, ಅಂದ್ರೆ ಯಾವ್ಯಾವ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಾನೆ ಜೋಕ್ರೋ. ಅದಕ್ಕೆ ಹರ್ಮನ್ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಒಬ್ಬರ ಮೇಲೆ ನಮಗೆ ಡೌಟ್ ಇದೆ, ಅದೇ ಬ್ರೋತೋ ಮೇಲೆ ಅಂತ ಹೇಳ್ತಾನೆ. ಮೊದ್ಲೇ ಹೇಳ್ದಂಗೆ ಬ್ರೋತೋ ಮತ್ತೆ ಜೋಕ್ರೋ ಇಬ್ರು ಸೇರಿನೇ ಒಂದು ರೆಲಿಕ್ಸ್ ರಿಫೈನರಿನ ನಡೆಸ್ತಾ ಇದ್ದಿದ್ದು. ಆದ್ರೆ ಇಬ್ರು ಈಗ ಸೆಪರೇಟ್ ಆಗಿ ಜೋಕ್ರೋ ಮಾತ್ರ ಆ ರಿಫೈನರಿನ ನಡೆಸ್ತಾ ಇರೋದ್ರಿಂದ ಅದನ್ನ ಕಿತ್ಕೊಳ್ಳೋಕೆ ಬ್ರೋತೋ ಪ್ಲಾನ್ ಮಾಡಿರ್ಬೇಕು ಅಂತ ಇವರಿಗೆ ಡೌಟ್ ಬಂದಿದೆ.
ಇವರು ಮಾತಾಡ್ತಿರೋದನ್ನ ಸೈಲೆಂಟ್ ಆಗಿ ನ್ಯಾಯಿ ಕೇಳಿಸ್ಕೊಂತಾ ಇರೋದು ನೋಡಿದ್ರೆ ಇವಳೇನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ನಂತರ ಜೋಕ್ರೋ ಮನೆಯ ಹಿಂದೆ ಬೇಸ್ಮೆಂಟ್ ಅಲ್ಲಿ ಇರೋ ಕನ್ನಡಿ ಹತ್ರ ಬಂದಾಗ ಇಲ್ಲೇ ನ್ಯಾಯಿ ಇದ್ದಾಳೆ. ನೀನು ಹೇಳ್ದಂಗೆ ಈ ಕನ್ನಡಿ ಸಾಧಾರಣವಾದದ್ದಲ್ಲ, ಈ ಆಂಟಿಕ್ಸ್ ನ ವಿಷಯ ನನ್ನ ಮಗನ ಸಾವಿನವರೆಗೂ ಬಂದು ನಿಂತಿದೆ. ನಮಗೆ ಸಿಕ್ಕಿರೋ ತುಂಬಾನೇ ಪ್ರಾಚೀನ ಅವಶೇಷಗಳಲ್ಲಿ ನಮ್ಮ ಶತ್ರುಗಳನ್ನ ಕೊಲ್ಲೋಕೆ ಶಕ್ತಿ ಇರೋ ಅಂತ ರಿಲಿಕ್ಸ್ ಎಲ್ಲ ಸಿಕ್ಕಿದೆ. ಆದ್ರೆ ಈ ಕನ್ನಡಿ ತುಂಬಾನೇ ಡಿಫ್ರೆಂಟ್, ನಮಗೆ ಭವಿಷ್ಯವನ್ನ ತೋರಿಸುತ್ತೆ, ಅದನ್ನ ಚೇಂಜ್ ಮಾಡ್ಕೊಳ್ಳೋಕೆ ಸಮಯ ಕೊಡುತ್ತೆ ಅಂತಾನೆ ಜೋಕ್ರೋ. ನ್ಯಾಯಿ ಹೌದು, ಇದನ್ನ ಮನುಷ್ಯರು ಮಾಡಿರೋದಲ್ಲ, ನರಕದಿಂದ ನಮ್ಮ ಭೂಮಿಗೆ ಬಂದಿರೋದು, ಆ ದಕ್ಷಿಣ ಭಾಗದಲ್ಲಿರೋ ನೀರಿಂದ ಹೊರಗೆ ಬಂದಿದ್ದು ಅಂತಾಳೆ. ಯಾವ್ದು ಆ ನೀರು ಅಂದ್ರೆ ಆಗ್ಲೇ ಈ ಕನ್ನಡಿಯ ಶುದ್ಧೀಕರಣ ಮಾಡೋಕೆ ಒಂದು ಜಾಗಕ್ಕೆ ಇದನ್ನ ತಗೊಂಡು ಹೋಗಿದ್ಲಲ್ಲ, ಅಲ್ಲೇ ಇವರಿಗೆ ಈ ಕನ್ನಡಿ ಸಿಕ್ಕಿರೋದು ನೀರಿನ ಒಳಗೆ. ಇವ್ರಿಗೆ ಸಿಕ್ಕಿರೋ ರಿಲಿಕ್ಸ್ ಎಲ್ಲ ಯುದ್ಧದಲ್ಲಿ ಬಳಸಿರೋ ಆಯುಧಗಳೇ ಆಗಿರ್ತವೆ. ಆ ಆಯುಧಗಳು ಒಂದು ಜೀವವನ್ನ ತೆಗೆಯೋ ಕೆಲಸ ಮಾಡಿದ್ರೆ ಈ ಕನ್ನಡಿ ಒಂದು ಸೈನ್ಸ್ ಆಗಿದೆ ಅಂತ ನ್ಯಾಯಿ ಹೇಳ್ತಿದ್ದಾಳೆ. ಭವಿಷ್ಯವನ್ನ ಹೇಳೋದಷ್ಟೇ ಅಲ್ಲ, ಈ ಕನ್ನಡಿಗೆ ಇನ್ನಷ್ಟು ಶಕ್ತಿಗಳಿದೆ, ಆ ಶಕ್ತಿಗಳನ್ನ ಹೇಗೆ ಬಳಸೋದು ಅಂತ ತಿಳ್ಕೊಳ್ಳೋದೇ ಒಂದು ಸೈನ್ಸ್. ಬೇರೆ ಆಯುಧಗಳ ರೀತಿ ಒಂದು ಸಲ ಪ್ರಾಣ ತೆಗೆಯೋದಷ್ಟೇ ಅಲ್ಲ, ಇದು ಶತ್ರುಗಳಿಗೆ ನಿರಂತರವಾಗಿ ನೋವು ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾಳೆ. ಆದ್ರೆ ಈ ರೀತಿ ಎಲ್ಲ ಕನ್ನಡಿಯನ್ನ ಬಳಸ್ಕೊಳ್ಳೋದಕ್ಕೆ ಜೋಕ್ರೋಗೆ ಇಷ್ಟ ಇಲ್ಲ. ಯಾಕಾಗ್ಬೇಕು ಅಂತ ಅದಕ್ಕೆ ಇದನ್ನ ತನ್ನ ಮನೆಗೆ ತಗೊಂಡ್ ಬಂದು ಇಡೋಕೆ ಹೇಳ್ತಾನೆ. ಸ್ವಲ್ಪ ಪಾಸ್ಟ್ಗೆ ಹೋಗಿ ಬರೋಣ. ಬ್ರೋತೋ ಪ್ರತಿದಿನ ಒಂದಲ್ಲ ಒಂದು ಆಚರಣೆ ಮಾಡ್ತಾನೆ ಇದ್ದಾನೆ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಾಗೋ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಜೋಕ್ರೋನೆ ತನಗೆ ಮದುವೆ ಆಗಿದ್ರು ಕೂಡ ಮೋಸ ಮಾಡಿ ಕಾಂತಿನ ಪ್ರೆಗ್ನೆಂಟ್ ಮಾಡಿದ್ದಾನೆ. ಪ್ರೆಗ್ನೆಂಟ್ ಆದ್ಲಲ್ಲ ಅಂತಾನೆ ಇವಳ ತಲೆ ಸರಿ ಇಲ್ಲ, ಹೊಟ್ಟೆಯಲ್ಲಿ ಇರೋದು ಮನುಷ್ಯರ ಮಗುನೇ ಅಲ್ಲ, ಇವಳು ಅಪಶಕುನ ಅಂತೆಲ್ಲ ಸುಳ್ಳು ಸುದ್ದಿ ಹಬ್ಸಿ ತನ್ನ ಮಾನ ಮರ್ಯಾದೆಯನ್ನ ಕಾಪಾಡ್ಕೊಳ್ಳೋಕೆ ನೋಡಿದಾನೆ. ಈಗ ಕಾಂತಿಯ ಹೊಟ್ಟೆಯಲ್ಲಿ ಇರೋದು ಅವಂದೇ ಮಗು. ಬ್ರೋತೋ ಫೋರ್ಸ್ ಮಾಡಿ ಇವಳಿಗೆ ಕೋಳಿಯ ರಕ್ತ ಎಲ್ಲ ಕುಡ್ಸೋದ್ರ ಜೊತೆಗೆ ಒಂದು ಭಯಾನಕವಾಗಿರೋ ಆಚರಣೆಯನ್ನ ಕೂಡ ಮಾಡ್ತಾನೆ. ತಾನು ಶಾರ್ಪ್ ಆದ ಎಲೆಗಳಿಂದ ಚಾವಟಿಯ ರೀತಿ ಮಾಡ್ಕೊಂಡಿದ್ದಾನೆ. ಇದರಿಂದ ತನ್ನ ದೇಹಕ್ಕೆ ಹೊಡ್ಕೊಳ್ಳೋದ್ರ ಜೊತೆಗೆ ಮಂತ್ರಗಳನ್ನ ಹೇಳ್ತಾ ಇದ್ದಾನೆ. ಅದೇ ಪಕ್ಕದ ರೂಮ್ ಅಲ್ಲಿ ಇರೋ ಕಾಂತಿ ಹತ್ರ ಬೇರೆ ಬೇರೆ ದುಷ್ಟಶಕ್ತಿ ಎಲ್ಲ ಬಂದು ಇವಳ ಜೊತೆ ಕೆಟ್ಟದಾಗಿ ನಡ್ಕೊಂತಾ ಇದ್ದಾವೆ. ಪ್ರೆಸೆಂಟ್ ಅಲ್ಲಿ ಉಮಾ ಪುಲಂಗ್ನ ಕೊಲೆ ಮಾಡಿರೋದ್ರಿಂದ ಹೆದರುಕೊಂಡು ತನ್ನ ತಂದೆಯ ಮನೆಗೆ ಬಂದಿದ್ದಾಳೆ. ಈಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ ಇವಳ ತಂದೆ ಬೇರೆ ಯಾರು ಅಲ್ಲ, ಬ್ರೋತೋನೇ ಆಗಿದ್ದಾನೆ. ಆದ್ರೆ ಉಮಾ ಕೆಲ್ಸಕ್ಕೆ ಅಂತ ಸಿಟಿಗೆ ಹೋಗಿ ಅಲ್ಲೇ ಸೆಟಲ್ ಆಗಿದ್ದಾಳೆ. ಯಾವಾಗಾದ್ರೂ ಒಂದ್ಸಲ ಇಲ್ಲಿಗೆ ಬರ್ತಾಳೆ ಅಷ್ಟೇ. ಕಳೆದ 1 ವರ್ಷದಿಂದ ಇಲ್ಲಿಗೆ ಬಂದೇ ಇರಲ್ಲ. ಬ್ರೋತೋಗೆ ಮಗಳನ್ನ ನೋಡಿ ತುಂಬಾನೇ ಖುಷಿ ಆಗಿದೆ. ಆದ್ರೆ ಬರೋದೇ ಅಪರೂಪ, ಬಂದಾಗ ಹೊಸ ತೊಂದರೆ ಹೊತ್ಕೊಂಡ್ ಬರ್ತೀನಲ್ಲ ಅಂತ ಬೇಜಾರಾಗಿದೆ ಉಮಾಗೆ. ಬ್ರೋತೋಗೆ ನಡೆದ ವಿಷಯ ಎಲ್ಲ ಹೇಳಿದಾಗ ನಾನ್ ನೋಡ್ಕೊಂತೀನಿ ಬಿಡು ಅಂತ ಮಗಳಿಗೆ ಸಮಾಧಾನ ಮಾಡೋ ಅಷ್ಟ್ರಲ್ಲೇ ಹರ್ಮನ್ ಮನೆಗೆ ಬರ್ತಾನೆ. ಪೊಲೀಸರು ನಿಮ್ಮ ಮಗಳ ಜೊತೆ ಮಾತಾಡ್ಬೇಕಂತೆ, ಯಾಕಂದ್ರೆ ಪುಲಂಗ್ ಸಾಯೋಕ್ಕೂ ಮುಂಚೆ ಅವನ ಜೊತೆ ನಿಮ್ ಮಗಳು ಉಮಾನೇ ಇದ್ದಿದ್ದು ಅಂತ ಬ್ರೋತೋಗೆ ಹೇಳ್ತಾನೆ. ಉಮಾ ಇಲ್ಲೇ ಬಚ್ಚಿಡ್ಕೊಂಡು ಕೇಳಿಸ್ಕೊಂತಾ ಇದ್ದಾಳೆ. ಆದ್ರೆ ಬ್ರೋತೋ ಇವಳು ಮನೆಯಲ್ಲಿ ಇರೋ ವಿಷಯ ಹೇಳಲ್ಲ. ನನ್ ಮಗಳಿಗೆ ಕೊಲೆ ಮಾಡೋ ಅಷ್ಟು ಕ್ಷಮತೆ ಇಲ್ಲ, ಅವಳು ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಇದಕ್ಕೆ ಹರ್ಮನ್ ಪೊಲೀಸ್ ಅವ್ರಿಗೆ ನಿಮ್ ಮೇಲೆನೆ ಅನುಮಾನ ಇದೆ, ಜೋಕ್ರೋನ ದುಶ್ಮನ್ ನೀವೇ ಅಲ್ವಾ, ಮಗಳ ಸಹಾಯದಿಂದ ಜೋಕ್ರೋನ ಮಗನನ್ನ ಕೊಂದಿರ್ಬೋದು ಅಂತ ಡೌಟ್ ಬಂದಿದೆ. ನೋಡೋಣ ಬಿಡಿ, ಸತ್ಯ ತಾನಾಗೆ ಹೊರಗೆ ಬರುತ್ತೆ. ಮತ್ತೆ ಮುಂದಿನ ಬಾರಿ ನಿಮ್ಮ ಮಗಳು ಇಲ್ಲಿಗೆ ಬಂದಾಗ ಅವಳ ಪರ್ಫ್ಯೂಮ್ ಯಾವುದು ಅಂತ ಕೇಳ್ಬೇಕು. ಅಬ್ಬಬ್ಬಾ ಏನ್ ಸ್ಮೆಲ್ಲು, ಮನೆಯಲ್ಲಿ ಇಲ್ಲ ಅಂದ್ರು ಇಲ್ಲಿವರೆಗೂ ವಾಸನೆ ಬರ್ತಿದೆ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಉಮಾ ಇಲ್ಲೇ ಇರೋ ವಿಷಯ ಇವನಿಗೆ ಗೊತ್ತಾಗಿದೆ. ಬ್ರೋತೋ ಇಲ್ದೇ ಇದ್ದಾಗ ಅವಳನ್ನ ಎತ್ತಾಕೊಂಡ್ ಹೋದ್ರೆ ಆಯ್ತು ಅಂತ ಸದ್ಯಕ್ಕೆ ಇಲ್ಲಿಂದ ಹೋಗಿ ಇವರ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ. ಜೋಕ್ರೋನ ಮನೆಯಲ್ಲಿ ಇವನು ಹೇಳ್ದಂಗೆ ಕನ್ನಡಿಯನ್ನ ಮನೆಗೆ ತಗೊಂಡ್ ಬಂದಾಗಿದೆ. ಈಗ್ಲೂ ನ್ಯಾಯಿ 2 ಕನ್ನಡಿ ಜೊತೆಗೆ ಇದ್ರೆ ಒಳ್ಳೇದು, ತುಂಬಾನೇ ದೊಡ್ಡ ಸಾಧನೆ ಮಾಡ್ಬೋದು ನಾವು ಅಂತ ಹೇಳಿದಾಗ ಆ ಕನ್ನಡಿಗೋಸ್ಕರ ನಾನು ಆ ಬ್ರೋತೋ ಹತ್ರ ಹೋಗಲ್ಲ, ಅವನು ಸರಿ ಇಲ್ಲ, ಮುಂದೆ ಒಂಥರ ಹಿಂದೆ ಒಂಥರ, 2 ಮುಖ ಇದೆ ಅವನಿಗೆ. ರಾಜನ ಆಡಳಿತದಲ್ಲಿ ಇದ್ದಾಗ ರಿಲಿಕ್ಸ್ ರಿಫೈನರಿ ಅವ್ರಿಗೆ ಸೇರಿತ್ತು. ತುಂಬಾನೇ ಬೆಲೆ ಬಾಳೋ ರಿಲಿಕ್ಸ್ ನ ರಾಜನಿಗೆ ಗೊತ್ತಿಲ್ದಂಗೆ ಫಾರಿನರ್ಸ್ ಗೆ ಅದನ್ನ ಮಾರಾಟ ಮಾಡ್ತಿದ್ದ. ಆಂಟಿಕ್ ವಸ್ತುಗಳಲ್ಲಿ ತುಂಬಾನೇ ಮ್ಯಾಜಿಕಲ್ ಪವರ್ಸ್ ಇತ್ತು, ಅದನ್ನ ಸ್ಟಡಿ ಮಾಡೋಕೆ ಫಾರಿನ್ ಅವರು ಕೊಂಡ್ಕೊಂಡು ಹೋಗ್ತಾ ಇದ್ರು. ನನಗೆ ಮೋಸ ಮಾಡಿ ಅವನೊಬ್ನೇ ಬೆಳೆಯೋಕೆ ಶುರು ಮಾಡ್ದ. ಅದಕ್ಕೆ ರಾಜನಿಗೆ ನಾನೇ ಹಾಕೊಟ್ಟು ಅವನನ್ನ ತಗ್ಲಾಕ್ಸಿ ರಿಲಿಕ್ಸ್ ರಿಫೈನರಿಯಿಂದ ಹೊರಗೆ ಕಳಿಸ್ದೆ. ನಾನು ಬದುಕಿರೋವರೆಗೂ ಅಂತೂ ನಾವಿಬ್ರು ಒಂದಾಗಲ್ಲ ಅಂತ ಹೇಳಿ ಹೋಗ್ತಾನೆ ಜೋಕ್ರೋ. ಪಾಸ್ಟ್ ಅಲ್ಲಿ ಬ್ರೋತೋ ಮನೆಯಲ್ಲಿ ಇಲ್ದೇ ಇದ್ದಾಗ ಸಾದಿ ಕಾಂತಿಗೆ ಊಟ ಕೊಡೋಕೆ ಬಂದಿದ್ದಾನೆ. ಆದ್ರೆ ಕಾಂತಿಗೆ ಎಲ್ಲಾ ಸತ್ಯ ಗೊತ್ತಾಗಿದೆ. ಬ್ರೋತೋ ತನ್ನನ್ನ ಕಾಪಾಡೋಕೆ ಅಲ್ಲ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು, ಇವಳನ್ನ ಮತ್ತೆ ಇವಳ ಹೊಟ್ಟೆಯಲ್ಲಿ ಇರೋ ಮಗುವನ್ನ ತನ್ನ ದುರುದ್ದೇಶಗಳಿಗೆ ಬಳಸ್ಕೊಳ್ಳೋಕೆ ನೋಡ್ತಿದ್ದಾನೆ. ಪ್ರತಿದಿನ ರಾತ್ರಿ ಕನ್ನಡಿಯಿಂದ ಇವಳ ಬಳಿ ದುಷ್ಟಶಕ್ತಿಗಳು ಬಂದು ತಮ್ಮ ರೀತಿನೇ ಇವಳನ್ನ ಕೂಡ ಮಾಡೋಕೆ ನೋಡ್ತಿದ್ದವೆ. ಅಂದ್ರೆ ಇವಳನ್ನ ಒಂದು ಡೀಮನ್ ಮಾಡೋಕೆ ಟ್ರೈ ಮಾಡ್ತಿದ್ದವೆ. ಕನ್ನಡಿ ಇರೋದು ಭವಿಷ್ಯವನ್ನ ತೋರ್ಸೋಕೆ ಮಾತ್ರ. ಆದ್ರೆ ನ್ಯಾಯಿ ಹೇಳಿದ ಹಾಗೆ ಬ್ರೋತೋ ಈ ಕನ್ನಡಿಯ ಸೈನ್ಸ್ ನ ಅರ್ಥ ಮಾಡ್ಕೊಂಡು ಇದನ್ನ ದುಷ್ಟಶಕ್ತಿಗಳನ್ನ ಕರ್ಸೋ ಒಂದು ಡಿವೈಸ್ ನ ರೀತಿ ಬಳಸ್ಕೊಂತಾ ಇದ್ದಾನೆ. ಬ್ರೋತೋ ಮಾಡೋ ಆಚರಣೆಯಿಂದ ಕನ್ನಡಿ ಆತ್ಮಗಳ ಜಗತ್ತು ಮತ್ತೆ ನಮ್ಮ ಜಗತ್ತಿನ ನಡುವೆ ಒಂದು ಬ್ರಿಡ್ಜ್ ನ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ನರಕ ಅನ್ಭವಿಸೋಕಾಗ್ದೆ ನನ್ನನ್ನ ಇಲ್ಲಿಂದ ಹೋಗೋಕೆ ಬಿಡು, ಇಲ್ಲ ಸಾಯಿಸ್ಬಿಡು ಅಂತ ಕಾಂತಿ ಸಾದಿಗೆ ಕೇಳ್ಕೊಂತಾ ಇದ್ದಾಳೆ. ಇವನಿಗೂ ಇವಳ ಕಷ್ಟ ನೋಡೋಕಾಗ್ತಿಲ್ಲ. ಆದ್ರೆ ಏನ್ ಮಾಡೋದು, ಬ್ರೋತೋನ ಮಾತನ್ನ ಮೀರೋ ಹಾಗಿಲ್ವಲ್ಲ. ಕಾಂತಿ ಕೂಡ ಆಗ್ಲೇ ತಿನ್ನೋಕೆ ಅನ್ನ ತಂದ್ಕೊಟ್ಟಿದ್ರು ಕೂಡ ಹಲ್ಲಿಯನ್ನ ಇಡ್ಕೊಂಡು ತಿಂತಾ ಇದ್ದಾಳೆ. ಅಂದ್ರೆ ಇವಳು ಕೂಡ ಡೀಮನ್ ಗಳ ರೀತಿ ಆಗ್ತಾ ಇದ್ದಾಳೆ.
ಪ್ರೆಸೆಂಟ್ ಅಲ್ಲಿ ಬ್ರೋತೋ ಉಮಾನ ಕನ್ನಡಿ ಇರೋ ರೂಮ್ಗೆ ಕರ್ಕೊಂಡ್ ಬಂದಿದ್ದಾನೆ. ಇಲ್ಲೇ ಕಾಂತಿನ ಇವನು ಇಟ್ಕೊಂಡಿದ್ದು ಪಾಸ್ಟ್ ಅಲ್ಲಿ. ಈಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಚಿಕ್ಕವಳಿದ್ದಾಗ್ಲಿಂದನೂ ಉಮಾ ಒಬ್ಳೆ ಇದ್ಲಲ್ಲ, ಹಾಗಾಗಿ ದೊಡ್ಡವಳಾದ್ಮೇಲೆ ಸಿಟಿಗೆ ಹೋಗಿರೋದು. ಇವಳನ್ನ ಈ ರೂಮ್ಗೆ ಯಾವತ್ತೂ ಕರ್ಕೊಂಡ್ ಬಂದಿರಲ್ಲ. ಈ ರೂಮ್ ನ ಬಗ್ಗೆ ಬ್ರೋತೋ ಇವಳ ಜೊತೆ ಸರಿಯಾಗಿ ಮಾತಾಡ್ತಾನೂ ಇರಲ್ಲ. ಈಗ ಬ್ರೋತೋ ಇವಳ ಕೈಯಲ್ಲೇ ಕನ್ನಡಿಗೆ ಆಹಾರವನ್ನ ಅರ್ಪಿಸ್ತಾ ಇದ್ದಾನೆ. ಇವರು ಮಾತಾಡ್ಬೇಕಾದ್ರೆ ಕನ್ನಡಿ ಶೇಕ್ ಆಗೋದನ್ನ ನಾವು ಗಮನಿಸಬಹುದು ಸ್ನೇಹಿತರೆ. ಇದಾದ್ಮೇಲೆ ಬ್ರೋತೋನ ಭೇಟಿ ಆಗೋಕೆ ನ್ಯಾಯಿ ಜೋಕ್ರೋಗೆ ಗೊತ್ತಿಲ್ದಂಗೆ ಬಂದಿದ್ದಾಳೆ. ನೀವು ರೆಲಿಕ್ಸ್ ರಿಫೈನರಿಯ ಇನ್ಚಾರ್ಜ್ ಆಗಿದ್ದಾಗ ಅಲ್ಲಿ 2 ಕನ್ನಡಿಗಳಿದ್ವು, ಅದರಲ್ಲಿ ಒಂದು ಕನ್ನಡಿ ನಿಮ್ ಹತ್ರನೇ ಇದೆ ಅಲ್ವಾ ಅಂತ ಕೇಳಿದಾಗ ಇಲ್ವಲ್ಲ, ನಾನು ಆ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟಿದೀನಿ, ಈಗ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಾನೆ ಬ್ರೋತೋನ ಮಗಳನ್ನ ಕೂಡ ನ್ಯಾಯಿ ನೋಡ್ತಾಳೆ. ಆಮೇಲೆ ಇವರಿಬ್ರು ಮಾತಾಡ್ಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತಾಗೋದೇನಂದ್ರೆ ಜೋಕ್ರೋ ಮೇಲ್ನೋಟಕ್ಕೆ ಬಿಸ್ನೆಸ್ ಮೆನ್ ತರ ಕಾಣ್ತಾನೆ, ಆದರೆ ಅವನು ಕೂಡ ವಾಮಾಚಾರವನ್ನ ಪ್ರಾಕ್ಟೀಸ್ ಮಾಡ್ತಾನೆ. ವಾಮಾಚಾರದಿಂದ ಒಂದು ಶಕ್ತಿ ಅವನು ಪಡ್ಕೊಂಡಿರೋದೇನಂದ್ರೆ ಜೋಕ್ರೋನ ಸಾವು ಕೇವಲ ತನ್ನ ವಂಶಕ್ಕೆ ಸೇರಿದವರಿಂದ ಮಾತ್ರ ಸಾಧ್ಯ ಇರೋದು, ಬೇರೆ ಯಾರಿಂದನೂ ಜೋಕ್ರೋನ ಸಾಯಿಸೋಕಾಗಲ್ಲ. ಈಗ ಗೊತ್ತಾಯ್ತಾ ಸ್ನೇಹಿತರೆ ಯಾಕೆ ಕಾಂತಿನ ಎತ್ತಾಕೊಂಡ್ ಬಂದಿದ್ದ ಮತ್ತೆ ಅವಳಿಗೆ ಡಿಮಾನಿಕ್ ಪವರ್ಸ್ ನ ಕೊಡೋಕೆ ನೋಡ್ತಿದ್ದ ಅಂತ. ಅವಳು ಇವನ ಫ್ಯಾಮಿಲಿಗೆ ಸೇರಲ್ಲ, ಆದ್ರೆ ಅವಳ ಹೊಟ್ಟೆಯಲ್ಲಿ ಇದ್ದ ಮಗು ಜೋಕ್ರೋದೇ ಅಲ್ವಾ, ಏನ್ ಮಾಡ್ತಾನೆ ಅಂತ ಮುಂದೆ ನೋಡೋಣ. ನ್ಯಾಯಿ ಮೇಲೆ ಬ್ರೋತೋಗೆ ನಂಬಿಕೆ ಇಲ್ಲ, ಹಾಗಾಗಿ ಕನ್ನಡಿ ರೂಮಲ್ಲಿ ಇರೋ ವಿಷಯ ಕೊನೆಗೂ ಹೇಳಲ್ಲ. ಹಾಗಾಗಿ ನ್ಯಾಯಿ ಇಲ್ಲಿಂದ ಹೊರಟಾಗ ರೂಮಲ್ಲಿ ಕಾಂತಿ ಕಿರ್ಚಾಡ್ತಿರೋದು, ಬ್ರೋತೋ ಮಂತ್ರ ಹೇಳ್ತಿರೋ ಹಾಗೆಲ್ಲ ಶಬ್ದ ಕೇಳಿಸುತ್ತೆ. ಅಂದ್ರೆ ಈಗ ಕಾಂತಿ ಅಲ್ಲಿಲ್ಲ, ಆದ್ರೆ ಬ್ರೋತೋ ಪಾಸ್ಟ್ ಅಲ್ಲಿ ಏನ್ ಮಾಡಿದಾನೆ ಅನ್ನೋದು ನ್ಯಾಯಿಗೆ ಗೊತ್ತಾಗಿದೆ. ಹೇಗೆ ಅಂದ್ರೆ ಇವಳು ಕೂಡ ಸಾಧಾರಣದವಳಲ್ಲ, ಎಲ್ಲಾ ಮಾಟ ಮಂತ್ರದ ಗ್ಯಾಂಗ್ ಅವರೇ. ಇನ್ನೊಂದ್ ಕಡೆ ಕಾರ್ಮಿಲಾ ಬ್ರೋತೋನ ಮಗಳ ಬಗ್ಗೆ ಜೋಕ್ರೋಗೆ ಹೇಳ್ದಾಗ ಅವನು ಮದುವೆನೇ ಆಗಿಲ್ಲ, ಮಗಳು ಎಲ್ಲಿಂದ ಇದ್ದಾಳೆ ಅಂತಾನೆ ಜೋಕ್ರೋ. ಇಲ್ಲ, ಅವಳ ಮಗಳೇ ನಿಮ್ಮ ಮಗನನ್ನ ಸಾಯಿಸಿರೋದು ಅಂತ ಅನುಮಾನ ಇದೆ. ಅಷ್ಟೇ ಅಲ್ಲ, ನಾವು ರೇಮಣ್ಣ ಕೊಲ್ಲೋದು ಕೂಡ ಅವಳು ನೋಡಿದ್ದಾಳೆ, ಅವಳನ್ನ ಸುಮ್ನೆ ಬಿಟ್ರೆ ಸರಿ ಹೋಗಲ್ಲ ಅಂದಾಗ ನೀನ್ ಹೇಳ್ತಿರೋದು ನಿಜಾನೇ ಆದ್ರೆ ಅವಳ ಕತೆನ ಮುಗಿಸಿ, ಇಲ್ಲ ರೆಲಿಕ್ಸ್ ರಿಫೈನರಿ ಮತ್ತೆ ನಮ್ಮ ಕೈ ತಪ್ಪಿ ಬ್ರೋತೋಗೆ ಸೇರುತ್ತೆ ಅಂತ ಹೇಳ್ತಾನೆ. ಈ ಕಡೆ ಬ್ರೋತೋ ಕೆಲ್ಸದ ಮೇಲೆ ಮನೆಯಿಂದ ಹೊರಗೆ ಹೋಗೋದನ್ನ ನೋಡಿದ ಹರ್ಮನ್ ಮನೆಯಲ್ಲಿ ಉಮಾ ಒಬ್ಳೆ ಇರ್ತಾಳೆ ಅಂತ ಬಂದು ಉಮಾ ಮೇಲೆ ದಾಳಿ ಮಾಡ್ತಾನೆ. ಮತ್ತೆ ಇವಳಿಗೆ ಒಂದೇ ಸಮ ಹೊಡೆಯೋಕೆ ಶುರು ಮಾಡಿದಾಗ ಮತ್ತೆ ಇವಳ ಸಹಾಯಕ್ಕೆ ಕುಂತಿಲನಕ್ಕೆ ಬಂದು ಇವಳನ್ನ ಪೊಸೆಸ್ ಮಾಡ್ಕೊಂತಾಳೆ. ಈಗ ಇವಳು ಹರ್ಮನ್ ನ ಇಟ್ಕೊಂಡು ಇಲ್ಲೇ ಬಟ್ಟೆ ಡೈ ಮಾಡೋಕೆ ಅಂತ ಕುದಿತಾ ಇರೋ ಕಲರ್ ನೀರನ್ನ ಇಟ್ಟಿದ್ರು, ಅದರ ಒಳಗೆ ಇವನನ್ನ ಎತ್ತಿ ಬಿಸಾಕ್ಬಿಡ್ತಾಳೆ. ಹಾಗಾಗಿ ನೀರಲ್ಲಿ ಬೆಂದೋಗ್ತಾನೆ ಹರ್ಮನ್. ಉಮಾ ಕೂಡ ಪ್ರಜ್ಞೆ ತಪ್ತಾಳೆ. ಇದನ್ನ ಈಗ ತಾನೇ ಇಲ್ಲಿಗೆ ಬಂದ ಸಾದಿ ನೋಡಿ ಹೋಗಿ ಬ್ರೋತೋನ ಮನೆಗೆ ಕರ್ಕೊಂಡ್ ಬರ್ತಾನೆ. ಸಾದಿಗೆ ಅನಿಸ್ತಾ ಇದೆ ಬ್ರೋತೋ ಬೇಕು ಅಂತಾನೆ ಮನೆಯಿಂದ ಹೊರಗೆ ಹೋಗಿದ್ದಾನೆ. ಹರ್ಮನ್ ಬಂದು ದಾಳಿ ಮಾಡಿದಾಗ ಮಗಳೇ ಕೆಲಸ ಮುಗಿಸ್ತಾಳೆ ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಇವನು ಹೇಳ್ತಾ ಇದ್ದಾನೆ. ಇಲ್ಲ, ನಾನ್ ಯಾಕೆ ನನ್ನ ಮಗಳನ್ನ ಬಳಸ್ಕೊಂಡು ಹರ್ಮನ್ ನ ಸಾಯಿಸ್ಲಿ ಅಂತಾನೆ ಬ್ರೋತೋ. ಆದ್ರೆ ಸಾದಿಗೆ ಬಂದಿರೋ ಡೌಟ್ ನಮಿಗೂ ಬರುತ್ತೆ. ಕೆಲ್ಸಕ್ಕೆ ಅಂತ ಹೋದವನು ಬೆಟ್ಟದ ಮೇಲೆ ಕೈ ಕಟ್ಕೊಂಡು ನಿಂತಿರ್ತಾನೆ ಬ್ರೋತೋ. ಅಂದ್ರೆ ಹರ್ಮನ್ ಇವನನ್ನ ಗಮನಿಸ್ತಾ ಇರೋದು ಗೊತ್ತಿದ್ರು ಕೂಡ ಬೇಕು ಅಂತಾನೆ ಮನೆಯಿಂದ ಹೋದಂಗಿತ್ತಿದ್ದು. ಬ್ರೋತೋ ಸಾದಿಗೆ ಅದೆಲ್ಲ ಇರ್ಲಿ, ಮತ್ತೆ ಯಾಕೆ ನೀನು ಇಲ್ಲಿಗೆ ಬಂದೆ, 19 ವರ್ಷದ ಹಿಂದೆ ಎಲ್ಲಾ ಹಾಳ್ ಮಾಡಿ ಮನೆ ಬಿಟ್ಟು ಹೋಗಿದ್ದೆ, ಮತ್ತ್ಯಾಕ್ ಬರೋಕ್ ಹೋಗಿದ್ದೆ ಅಂದಾಗ ಸಾದಿ ಏನ್ ಹಾಳು ಮಾಡಿದ್ದ ಅಂತ ಪಾಸ್ಟ್ ಅಲ್ಲಿ ನೋಡ್ತೀವಿ. ಒಂದಿನ ಸಾದಿ ಕಾಂತಿಗೆ ಊಟ ಕೊಡೋಕೆ ಹೋದಾಗ ಕಾಂತಿ ಕಾಲು ತುಂಬಾನೇ ನೋವಾಗ್ತಾ ಇದೆ, ತುಂಬಾನೇ ವೀಕ್ ಆಗಿದ್ದೀನಿ, ಓಡಾಡೋಕು ಆಗಲ್ಲ, ಹಾಗಿದ್ದಾಗ ನನ್ನನ್ನ ಯಾಕೆ ಬಂಧಿಸಿದೀರಾ, ದಯವಿಟ್ಟು ಕಾಲಿನ ಮೇಲೆ ಇಟ್ಟಿರೋ ಆ ಮರವನ್ನ ತೆಗೀರಿ ಅಂದಾಗ ಮೊದ್ಲೇ ಸಾದಿಗೆ ಇವಳ ಕಷ್ಟ ನೋಡೋಕ್ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಕಾಲಿನ ಮೇಲಿರೋ ಮರದ ದಿಮ್ಮಿನ ತೆಗೆದು ಇವಳಿಗೆ ಹೇರ್ ಪಿನ್ ನ ಕೊಡ್ತಾನೆ ಕೂದಲಿಗೆ ಹಾಕೊಳ್ಳೋಕೆ. ಆದ್ರೆ ಕಾಂತಿ ಈ ಹೇರ್ ಪಿನ್ ಇಂದ ತನ್ನ ಕೈಯನ್ನ ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೋಡ್ತಾಳೆ. ಆದ್ರೆ ಸರಿಯಾದ ಸಮಯಕ್ಕೆ ಬಂದ ಬ್ರೋತೋ ಇವಳ ಕೈಗೆ ಬಟ್ಟೆ ಕಟ್ಟಿ ಕಾಪಾಡ್ದ. ಕೋಪದಲ್ಲಿ ಸಾದಿನ ಹೊರಗೆ ಎಳ್ಕೊಂಡ್ ಬಂದು ಇವನ ಕೈಗೆ ಅದೇ ಏರ್ಪಿನಿಂದ ಚುಚ್ತಾನೆ. ಚುಚ್ಚಿ ವಾಪಸ್ ಕಾಂತಿ ಹತ್ರ ಹೋಗುವಷ್ಟರಲ್ಲಿ ಅವಳು ಕೈಗೆ ಕಟ್ಟಿದ್ದ ಬಟ್ಟೆಯಿಂದಾನೆ ನೇಣ್ ಹಾಕೊಂಡು ಸಾವನ್ನಪ್ಪಿದಳೆ. ಆಗ ಸಾದಿ ಮನೆಯಿಂದ ಹೋದೋನು ಇವತ್ತು ಹರ್ಮನ್ ಮತ್ತೆ ಉಮಾ ಇಬ್ರು ಹೊಡೆದಾಡ್ತಿರೋದು ನೋಡಿ ಉಮಾಗೆ ಸಹಾಯ ಮಾಡೋಕೆ ಬಂದಿರೋದು ಅಷ್ಟೇ. ಇನ್ನೊಂದ್ ಕಡೆ ಕಾರ್ಮಿಲಾ ಮತ್ತೆ ನ್ಯಾಯಿ ಇಬ್ರು ಸೀಕ್ರೆಟ್ ಆಗಿ ಬಂದು ಮಾತಾಡ್ಕೊಂತಾ ಇದ್ದಾರೆ. ಕಾರ್ಮಿಲಾ ತನ್ನ ಬಿಸ್ನೆಸ್ ಉಳಿಸ್ಕೊಳ್ಳೋ ವಿಷಯ ಹೇಳಿದಾಗ ನಿಮ್ ಬಿಸ್ನೆಸ್ ನಿಂತಿರೋದು ರೆಲಿಕ್ಸ್ ರಿಫೈನರಿ ಮೇಲೆ ಅಂತ ಗೊತ್ತು, ಒಂದೊಂದೇ ರೆಲಿಕ್ಸ್ ಮತ್ತೆ ಆಂಟಿಕ್ಸ್ ನ ಎತ್ಕೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ದೀರಾ, ಆದ್ರೆ ಜಾಸ್ತಿ ದಿನ ಇದೆಲ್ಲ ನಡೆಯಲ್ಲ. ಜೋಕ್ರೋ ಮತ್ತೆ ಬ್ರೋತೋ ಇಬ್ರಲ್ಲಿ ಒಬ್ಬರ ಅಂತ್ಯ ಖಂಡಿತ ಆಗುತ್ತೆ, ನಾವು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ಮಾಡ್ಬೇಕು ಅಂತಾಳೆ ನ್ಯಾಯಿ. ಬ್ರೋತೋಗೆ ಉಮಾ ಇದೇನ್ ಹೋಗಿದ್ ಕಡೆ ಎಲ್ಲ ಒಬ್ರನ್ನ ಸಾಯಿಸ್ತಾನೆ ಇದ್ದೀನಿ, ಏನಾಗ್ತಿದೆ ಗೊತ್ತಿಲ್ಲ ಅಂದಾಗ ಇದಕ್ಕೆಲ್ಲ ಕಾರಣ ಜೋಕ್ರೋ ಅಂತ ಇವಳ ಮನ್ಸಲ್ಲಿ ಬರೋ ಹಾಗೆ ಮಾಡೋಕೆ ಒಂದಾದ್ಮೇಲೆ ಒಂದು ಸುಳ್ಳು ಹೇಳೋಕೆ ಶುರು ಮಾಡ್ತಾನೆ ಬ್ರೋತೋ. ಜೋಕ್ರೋ ಮತ್ತೆ ನಾನು ರಾಜನ ಜೊತೆ ಸೇರಿ ಕೆಲಸ ಮಾಡ್ಬೇಕಾದ್ರೆ ಜೋಕ್ರೋ ಉರ್ಕೊಂಡು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದ, ನಾನು ಡಚ್ ಅವರ ಜೊತೆ ಚೆನ್ನಾಗಿರೋದು ನೋಡಿ ಮಿಲಿಟರಿ ಸೀಕ್ರೆಟ್ಸ್ ಎಲ್ಲ ಡಚ್ ಅವ್ರಿಗೆ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳಿ ಆಮೇಲೆ ದೂರದ ದ್ವೀಪದಲ್ಲಿ ಕೆಲಸ ಮಾಡೋಕೆ ರಾಜನಿಗೆ ಹೇಳಿ ನನ್ನನ್ನ ಕಳಿಸಿದ್ದ. ಆಗ ನಿಮ್ಮ ಅಮ್ಮ ಕಾಂತಿ ಗರ್ಭಿಣಿ ಆಗಿದ್ಲು. ನಾನು ಇಲ್ದೇ ಇದ್ದಾಗ ಜೋಕ್ರೋ ಕಾಂತಿ ಹತ್ರ ಹೋಗಿ ಡಚ್ ಆರ್ಮಿ ಅವರು ನನ್ನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿ ವಾಮಾಚಾರದ ಪ್ರಯೋಗದಿಂದ ಇರೋಬರೋ ಡೀಮನ್ ಗಳನ್ನೆಲ್ಲ ಕರ್ಸಿರ್ತಾನೆ. ಅವಳ ತಲೆನ ಕೆಡ್ಸಿ ಅವಳನ್ನ ಹುಚ್ಚಿಯ ರೀತಿ ಮಾಡೋಕೆ. ಕೊನೆಗೆ ಅವನೇ ಕಾಂತಿಗೆ ನೇಣ್ ಹಾಕಿ ಸಾಯಿಸಿದ್ದಾನೆ. ಆದ್ರೆ ಎಲ್ಲರೂ ಕಾಂತಿನೇ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ ಅಷ್ಟೇ ಅಂತ ಸಖತ್ತಾಗಿ ಸುಳ್ಳು ಹೇಳ್ತಾನೆ. ಉಮಾಗೆ ಕೋಪ ಬರ್ಲಿ ಜೋಕ್ರೋ ಮೇಲೆ
ಸೇಡ್ ತೀರ್ಸ್ಕೊಳ್ಳಿ ಅಂತ. ಅದೇ ಜೋಕ್ರೋನ ಅವನ ಫ್ಯಾಮಿಲಿಗೆ ಸೇರಿದವರು ಮಾತ್ರ ಕೊಲ್ಲೋಕಾಗೋದಲ್ವಾ, ಅದಕ್ಕೆ ಇವಳನ್ನ ರೆಡಿ ಮಾಡ್ತಾ ಇದ್ದಾನೆ. ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಉಮಾ ಬೇರೆ ಯಾರು ಅಲ್ಲ, ಕಾಂತಿಯ ಮಗಳು. ಮೊದಲನೇದಾಗಿ ಡಚ್ ಅವರ ವಿಷಯ ಇಲ್ಲಿಗೆ ಯಾಕೆ ಬಂತು ಅಂದ್ರೆ ತುಂಬಾನೇ ಇಂಡೋನೇಷಿಯನ್ ಮೂವೀಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಸ್ನೇಹಿತರೆ, ಹೇಗೆ ನಮ್ ದೇಶದಲ್ಲಿ ಬ್ರಿಟಿಷ್ ಅವರಿದ್ರು ಅದೇ ತರ ಇಂಡೋನೇಷಿಯಾಗೆ ಇಂಡಿಪೆಂಡೆನ್ಸ್ ಸಿಗೋವರೆಗೂ ಡಚ್ ಅವರಿದ್ರು. ಇಲ್ಲಿ ಬ್ರೋತೋ ಈ ಡಚ್ ಅವರ ಕತೆ ಹೊಡೆದು ಸುಳ್ಳು ಹೇಳಿದ್ದಾನೆ. ರೆಲಿಕ್ಸ್ ರಿಫೈನರಿಯಲ್ಲಿ ನಡೆದ ವಿಷಯ ಉಮಾ ಹತ್ರ ಏನು ಹೇಳಲ್ಲ. ಜೋಕ್ರೋ ಕಾಂತಿಯನ್ನ ಗರ್ಭಿಣಿ ಮಾಡಿದ ನಂತರ ಬಿಟ್ಟು ಹೋಗಿದ್ದ. ಅಷ್ಟೇ ಅಲ್ಲ, ಇವಳು ಮಾಟಗಾತಿ, ಹೊಟ್ಟೆಯಲ್ಲಿ ಇರೋ ಮಗು ಡೀಮನ್ದು ಅಂತೆಲ್ಲ ಹೇಳಿದ್ದ. ಅದೇ ಬ್ರೋತೋ ಅವಳನ್ನ ಕರ್ಕೊಂಡ್ ಬಂದು ಡೀಮನ್ ಗಳನ್ನೆಲ್ಲ ಕರ್ಸಿ ಕಾಂತಿನ ಕೂಡ ಡೀಮನ್ ನ ರೀತಿ ಮಾಡಿ ಕಾಂತಿ ಮತ್ತೆ ಮಗು ಇಬ್ಬರ ಸಹಾಯದಿಂದ ಜೋಕ್ರೋನ ಕೊಲ್ಲೋಕೆ ಪ್ಲಾನ್ ಮಾಡಿದ್ದಾನೆ. ಆದರೆ ಕಾಂತಿ ನೇಣು ಹಾಕೊಂಡು ಸಾವನ್ನಪ್ಪಿದ ನಂತರ ಬ್ರೋತೋ ಅವಳ ಹೊಟ್ಟೆಯನ್ನ ಕಟ್ ಮಾಡಿ ಮಗುವನ್ನ ಕಾಪಾಡ್ಕೊಂಡಿರ್ತಾನೆ. ಆ ಮಗುನೇ ಉಮಾ. ಅಂದ್ರೆ ಉಮಾ ಜೋಕ್ರೋನ ಮಗಳು. ಅವನ ಮಗಳನ್ನ ಅವನನ್ನೇ ಸಾಯಿಸೋಕೆ ತನ್ನ ಮಗಳ ರೀತಿ ಬೆಳೆಸಿದಾನೆ ಅಷ್ಟೇ. ಉಮಾನ ಒಂದು ವೆಪನ್ ತರ ಬಳಸ್ಕೊಂತಾ ಇದ್ದಾನೆ. ಸೊ ಈಗ ನಾವು ಪಾಸ್ಟ್ ಅಲ್ಲಿ ಕಾಂತಿ ಮತ್ತೆ ಜೋಕ್ರೋ ಹೇಗೆ ಭೇಟಿಯಾದ್ರು ಅಂತ ನೋಡ್ತೀವಿ. ಹಳ್ಳಿಯಲ್ಲಿ ಒಂದು ಹಬ್ಬ ನಡೀತಾ ಇರುತ್ತೆ. ಈ ಹಬ್ಬಕ್ಕೆ ನರ್ತಕಿಯರನ್ನ ಕರ್ಸಿರ್ತಾರೆ. ಈ ನರ್ತಕಿಯರಲ್ಲಿ ಕಾಂತಿ ಕೂಡ ಒಬ್ಳು. ಕಾಂತಿಯನ್ನ ನೋಡಿ ಫ್ಲಾಟ್ ಆದ ಜೋಕ್ರೋ ಹಬ್ಬ ಎಲ್ಲ ಮುಗಿದ ಮೇಲೆ ಇವಳನ್ನ ರೂಮ್ಗೆ ಕರ್ಕೊಂಡು ಹೋಗಿ ಕೆಲಸ ಮುಗಿಸಿರ್ತಾನೆ. ಅದಾದ್ಮೇಲೂ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿ ಹೇಳಿದ್ರು ಕೂಡ ಮೋಸ ಮಾಡಿ ಬಿಟ್ಟು ಹೋಗ್ತಾನೆ. ಪ್ರೆಸೆಂಟ್ ಅಲ್ಲಿ ಜೋಕ್ರೋಗೆ ಪದೇ ಪದೇ ಕೆಟ್ಟ ಕನ್ಸು ಬೀಳೋಕೆ ಶುರು ಆಗಿದೆ. ಕಾಂತಿ ಹತ್ರ ಹುಳುಗಳು ಹಾವು ಎಲ್ಲ ಬರ್ತಿದ್ವಲ್ಲ, ಅದೇ ರೀತಿ ಇವನ ಹತ್ರನೂ ಬರೋ ಹಾಗೆ, ಆಮೇಲೆ ಕಾಂತಿನೇ ಇವನ ಹತ್ರ ಬರ್ತಿರೋ ಹಾಗೆಲ್ಲ ಕಾಣಿಸ್ತಿರೋದ್ರಿಂದ ಹೆದರುಕೊಂಡು ಸ್ವಲ್ಪ ದಿನ ಊರ್ ಬಿಟ್ಟು ಹೋಗಿದ್ದಾನೆ. ಈ ವಿಷಯ ಗೊತ್ತಿಲ್ಲದೆ ಉಮಾ ಯಾರಿಗೂ ಕಾಣ್ದಂಗೆ ಜೋಕ್ರೋನ ಮನೆಗೆ ನುಗ್ಗಿ ಅವನ ರೂಮ್ಗೂ ಬಂದಿದ್ದಾಳೆ. ಇಲ್ಲಿ ಯಾರೋ ಬೇಕು ಅಂತಾನೆ ಜೋಕ್ರೋ ಮಲ್ಗಿರೋ ಹಾಗೆ ಪಿಲೋಗಳನ್ನ ಜೋಡಿಸಿದರೆ ಉಮಾ ಪಿಲೋಗೆ ಒಂದೇ ಸಮ ಚಾಕು ಹಾಕಿದ್ಲು. ಜೋಕ್ರೋ ಇಲ್ಲಿ ಇಲ್ಲ ಅಂತ ಇವಳಿಗೆ ಗೊತ್ತಾಯ್ತು. ಹಿಂದೆನೆ ನ್ಯಾಯಿ ಇವಳನ್ನ ಪ್ರಜ್ಞೆ ತಪ್ಪಿಸಿ ಬ್ರೋತೋ ಹತ್ರ ಕರ್ಕೊಂಡ್ ಬರ್ತಾಳೆ. ಉಮಾ ಬರೋದು ಮೊದ್ಲೇ ನೋಡಿ ನ್ಯಾಯಿನೇ ಪಿಲೋ ಎಲ್ಲ ಇಟ್ಟಿದ್ದು. ಉಮಾನ ಸೇಫ್ ಆಗಿ ಇಲ್ಲಿಂದ ಬ್ರೋತೋ ಹತ್ರ ಕರ್ಕೊಂಡ್ ಬಂದು ಬ್ರೋತೋನ ನಂಬಿಕೆ ಗಳಿಸೋಕೆ. ನನಗೆ ಅವನು ಯಾವಾಗ ವಾಪಸ್ ಬರ್ತಾನೆ ಅಂತ ಗೊತ್ತು. ಆಗ ಉಮಾ ಅಟ್ಯಾಕ್ ಮಾಡೋಕೆ ಹೋಗ್ಲಿ, ಇನ್ನು ನನ್ ಮೇಲೆ ನಂಬಿಕೆ ಬಂದಿಲ್ವಾ ಅಂದಾಗ ಕೊನೆಗೂ ಬ್ರೋತೋ ನ್ಯಾಯಿನ ಕನ್ನಡಿ ಇರೋ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ನ್ಯಾಯಿಗೆ ತುಂಬಾನೇ ಖುಷಿ ಆಗ್ತಿದೆ. ಹೇಗೋ 2 ಕನ್ನಡಿ ಇದೆ ಅನ್ನೋದು ಕನ್ಫರ್ಮ್ ಆಯ್ತು. ಈಗ ಏನಾದರೂ ಮಾಡಿ 2 ಕನ್ನಡಿಯನ್ನ ಒಟ್ಟಿಗೆ ಸೇರ್ಸಿದ್ರೆ ಈ ಕನ್ನಡಿಗಳ ಸಹಾಯದಿಂದ ಇನ್ನ ದೊಡ್ಡ ಕೆಲಸಗಳನ್ನ ಮಾಡಬಹುದು ಅಂತ ನ್ಯಾಯಿ ಹೇಳ್ತಾ ಇದ್ದಾಳೆ. ನ್ಯಾಯಿ ಜೋಕ್ರೋಗೆನೆ ಸಪೋರ್ಟ್ ಮಾಡಬಹುದಾಗಿತ್ತು, ಆದ್ರೆ ಬ್ರೋತೋಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂದ್ರೆ ಇವನು ಈ ಕನ್ನಡಿಯನ್ನ ಡೀಮನ್ ಗಳನ್ನ ಆಹ್ವಾನಿಸೋಕೆ ಬಳಸಿದಾನೆ. ಕಾಂತಿನ ಕುಂತಿಲನಕ್ ಮಾಡಿದ್ದಾನೆ ಸ್ನೇಹಿತರೆ. ಅವಳೆ ತನ್ನ ಮಗಳು ಉಮಾಗೆ ತೊಂದರೆ ಆದಾಗೆಲ್ಲ ಸಹಾಯಕ್ಕೆ ಬರ್ತಾ ಇರೋದು. ಕುಂತಿಲನಕ್ ಯಾರು ಅಂತ ಕುಂತಿಲನಕ್ ಮೂವೀಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ ಸ್ನೇಹಿತರೆ. ಗರ್ಭಿಣಿ ಮಹಿಳೆ ಪ್ರಾಣ ಕಳ್ಕೊಂಡಾಗ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಸಾವನ್ನಪ್ಪಿರೋ ಅಂತವರ ಆತ್ಮವನ್ನ ಕುಂತಿಲನಕ್ ಅಂತ ಕರೀತಾರೆ. ಈ ಕುಂತಿಲನಕ್ ಅನ್ನೋ ಕಾನ್ಸೆಪ್ಟ್ ಶುರು ಆಗಿದ್ದೆ ಕಾಂತಿಯ ಸಾವಿನಿಂದ. ಸೊ ಈಗ ಜೋಕ್ರೋ ವಾಪಸ್ ಬಂದಿದ್ದಾನೆ ಅಂತ ನ್ಯಾಯಿ ಉಮಾಗೆ ಹೇಳಿರೋದ್ರಿಂದ ಚಾಕು ಎತ್ಕೊಂಡು ಸೀದಾ ಅವನ ಮನೆ ಹತ್ರ ಹೊಡ್ತಾಳೆ. ಹೋಗೋಕು ಮುಂಚೆ ತನ್ನ ತಾಯಿಯ ಸಮಾಧಿ ಹತ್ರ ಬಂದಿದ್ದಾಗ ಇಲ್ಲೇ ಸಾದಿ ಇದ್ದಾನೆ. ಸಾದಿ ಕಾಂತಿ ಜೊತೆ ಇದ್ದಿದ್ದು, ಅವಳಿಗೆ ದಿನ ಊಟ ಕೊಡ್ತಾ ಇದ್ದಿದ್ದು ಎಲ್ಲ ನಾನೇ ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋಕೆ ನೋಡ್ತಾನೆ. ಆದ್ರೆ ಅವಳಿಗೆ ತಲೆ ಬುಡ ಏನು ಅರ್ಥ ಆಗಲ್ಲ. ಅದಕ್ಕೆ ಇವನ ಮಾತು ಕೇಳ್ದಂಗೆ ಜೋಕ್ರೋನ ಮನೆಗೆ ಬರ್ತಾಳೆ. ಹಿಂದೆನೆ ಬಂದ ಸಾದಿ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಕೇಳ್ತಿಲ್ಲ. ಜೋಕ್ರೋ ಕೂಡ ಅವರೆಲ್ಲ ಬರ್ತಿದ್ದಂಗೆ ಒಂದಿಬ್ಬರನ್ನ ಸಾದಿ ತಡೆಯೋಕೆ ಟ್ರೈ ಮಾಡ್ತಿದ್ದಾನೆ. ಉಮಾ ಬೇರೆಯವ್ರಿಗೆಲ್ಲ ಹೊಡೆದು ಸೀದಾ ಜೋಕ್ರೋ ಹತ್ರನೇ ಬಂದ್ಲು. ಆದ್ರೆ ಅವಳು ಚಾಕು ಹಾಕೋಕೋ ಮುಂಚೆ ಜೋಕ್ರೋ ಇವಳನ್ನ ಹಿಡ್ಕೊಂತಾನೆ. ಜೋಕ್ರೋ ಇವಳಿಗೆ ಹೊಡೆಯೋಕೆ ಶುರು ಮಾಡಿದಾಗ ತಪ್ಪಿಸ್ಕೊಳ್ಳೋಕೆ ನೋಡಿದ್ರು ಕಾಲೆಡುವಿ ಕೆಳಗೆ ಬೀಳ್ತಾಳೆ. ಜೋಕ್ರೋ ಇವಳಿಗೆ ಪ್ರಜ್ಞೆ ತಪ್ಪೋ ಹಾಗೆ ಹೊಡೆದು ಕೆಳಗೆ ಬೀಳಿಸಿದಾಗ ತನ್ನ ತಾಯಿಯನ್ನ ಹಾಡಿನ ಮುಖಾಂತರ ಕರೆಯೋಕೆ ಶುರು ಮಾಡ್ತಾಳೆ. ಹಿಂದೆನೆ ಬ್ರೋತೋ ಹತ್ರ ಇದ್ದ ಕನ್ನಡಿ ಒಳಗಿಂದ ಕಾಂತಿ ಕುಂತಿಲನಕ್ಕಾಗಿ ಹೊರಗೆ ಬಂದು ಇಲ್ಲಿಂದ ಜೋಕ್ರೋನ ಮನೆ ಹತ್ರ ಹೋಗ್ತಾ ಇರೋದನ್ನ ನೋಡಿ ಬ್ರೋತೋ ಮತ್ತೆ ನ್ಯಾಯಿ ನಾವ್ ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅಂತ ತುಂಬಾನೇ ಖುಷಿಯಾಗಿದ್ದಾರೆ. ಕಾಂತಿ ಜೋಕ್ರೋನ ಮನೆಗೆ ಬರೋಷ್ಟರಲ್ಲಿ ಆಗ್ಲೇ ಸಾದಿನ ಎಲ್ಲರೂ ಸೇರಿ ಸಾಯಿಸ್ಬಿಟ್ಟಿದ್ದಾರೆ. ಇದರಿಂದ ಕಾಂತಿಗೆ ಇನ್ನೂ ಜಾಸ್ತಿ ಕೋಪ ಬಂದು ಜೋರಾಗಿ ಕಿರ್ಚಾಡ್ತಾ ಇಲ್ಲಿಂದ ಹೋಗ್ತಾಳೆ ಅಷ್ಟೇ. ಎಲ್ಲರೂ ತಮಗೆ ತಾವೇ ಚಾಕು ಹಾಕೊಂಡು ಕತ್ತನ್ನ ಕುಯ್ಕೊಂಡು ಸಾವನ್ನಪ್ತಾರೆ. ಜೋಕ್ರೋ ಮುಂದೆ ಬಂದ ಕಾಂತಿ ಜೋರಾಗಿ ಕಿರ್ಚೋಕೆ ಶುರು ಮಾಡಿದಾಗ ಜೋಕ್ರೋಗೆ ಶಬ್ದ ಕೇಳೋಕ್ ಆಗಲ್ಲ. ಕಿವಿ ಮೂಗಿಂದ ಎಲ್ಲ ರಕ್ತ ಬರ್ತಾ ಇದೆ. ಸರಿಯಾದ ಸಮಯಕ್ಕೆ ಉಮಾ ತನ್ನ ತಾಯಿಯ ಹೇರ್ಪಿನಿಂದಾನೇ ಜೋಕ್ರೋಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಆಮೇಲೆ ಕುಂತಿಲನಕ್ನ ಕಂಟ್ರೋಲ್ ಇಂದ ಇವಳು ಹೊರಗೆ ಬಂದಾಗ ಹುಳುಗಳ ವಾಂತಿ ಮಾಡ್ಕೊಂಡು ಪ್ರಜ್ಞೆ ತಪ್ತಾಳೆ. ನೆಕ್ಸ್ಟಿನಲ್ಲಿ ಉಮಾನ ನ್ಯಾಯಿ ಮತ್ತೆ ಕಾರ್ಮಿಲಾ ಸೇಫ್ ಆಗಿ ಬ್ರೋತೋನ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಕಾರ್ಮಿಲಾ ಕೂಡ ಬ್ರೋತೋಗೆನೆ ಸಪೋರ್ಟ್ ಮಾಡ್ತಿದ್ದಾಳೆ. ಉಮಾನ ತಮ್ಮ ವೆಪನ್ ರೀತಿ ಬಳಸ್ಕೋಬಹುದು ಅನ್ನೋ ಕಾರಣಕ್ಕೆ ಈ ರೀತಿ ಚೆನ್ನಾಗಿ ನೋಡ್ಕೊಳ್ಳೋ ನಾಟಕ ಆಡ್ತಾ ಇರೋದು. ಮತ್ತೆ ನ್ಯಾಯಿ ಮೊದಲ ಬಾರಿ ಕನ್ನಡಿಯನ್ನ ಶುದ್ಧಗೊಳಿಸಬೇಕಾದ್ರೆ ಜೋಕ್ರೋ ಬಂದು ಬೈದು ಹೋದ ನಂತರ ಕನ್ನಡಿಯಲ್ಲಿ ಕೆಂಪು ಬಟ್ಟೆ ಹಾಕೊಂಡು ಸ್ಮೈಲ್ ಮಾಡ್ತಾ ನಿಂತಿರೋ ಹಾಗೆ ಕಾಣಿಸಿತ್ತಲ್ಲ, ಆ ಭವಿಷ್ಯ ಈಗ ನಿಜ ಆಗಿದೆ. ಸೇವಕಿಯ ರೀತಿ ಅಲ್ಲ, ಒಬ್ಳು ರಾಣಿಯ ರೀತಿ ಬಟ್ಟೆ ಹಾಕೊಂಡಿದ್ದಾಳೆ ನ್ಯಾಯಿ. ಇನ್ನ ಕುಂತಿಲನಕ್ ಸೀರೀಸ್ ನ ನೋಡ್ದವರಿಗೆ ಕಾರ್ಮಿಲಾಳ ಹೆಸರು ಕೇಳ್ದಾಗ್ಲಿಂದ ಅವಳ ಮುಖವನ್ನ ನೋಡ್ದಾಗ್ಲೇನೆ ಗೊತ್ತಾಗಿರುತ್ತೆ. ಕುಂತಿಲನಕ್ 2 ಅಲ್ಲಿ ನೋಡಿರೋ ಹಾಗೆ ಕಾರ್ಮಿಲಾ ಡಿಂಡಾ ಅವರ ಅಮ್ಮ. ಕುಂತಿಲನಕ್ ಸೀರೀಸ್ ಅಲ್ಲಿ ಮೇನ್ ಕ್ಯಾರೆಕ್ಟರೇ ಈ ಡಿಂಡಾ. ಆದ್ರೆ ಒಂದು ಡೌಟ್ ಏನಂದ್ರೆ ಈ ಮೂವಿಯ ಪ್ರೆಸೆಂಟ್ ಟೈಮ್ ಲೈನ್ 1980ರ ದಶಕದಲ್ಲಿ ನಡೀತಾ ಇರೋದು. ಅದೇ ಡಿಂಡಾ ಕಾರ್ಮಿಲಾಗೆ ಹುಟ್ಟಿರೋದು 2005ರ ಆಸುಪಾಸಲ್ಲಿ.
ಈಗ 1980ರಲ್ಲಿ ಹೇಗಿದ್ದಳೋ ಡಿಂಡಾ ಹುಟ್ಟಬೇಕಾದ್ರೂ ಕೂಡ ಹಾಗೆ ಇರ್ತಾಳೆ. ಸ್ವಲ್ಪನೂ ವಯಸ್ಸಾಗಿರೋ ರೀತಿ ಕಾಣಿಸಲ್ಲ. ಯಾಕೆ ಅಂದ್ರೆ ಇವಳು ಕೂಡ ಈಗ ಬ್ರೋತೋ ಜೊತೆ ಸೇರಿ ವಾಮಾಚಾರದ ಸಹಾಯದಿಂದ ವಯಸ್ಸಾಗದೆ ಇರೋ ಹಾಗೆ ಮಾಡ್ಕೊಂತಾಳೆ ಅನ್ಸುತ್ತೆ. ಬ್ರೋತೋ ಮತ್ತೆ ನ್ಯಾಯಿ ಇನ್ನೊಂದು ಕನ್ನಡಿಯನ್ನ ಕೂಡ ಇಲ್ಲಿಗೆ ತಗೊಂಡ್ ಬಂದು ಇಟ್ಟಿದ್ದಾರೆ. ಮತ್ತೆ ಕುಂತಿಲಾನಕ್ ಮೂವಿಯಲ್ಲಿ ನೋಡಿರೋ ಹಾಗೆ ಕನ್ನಡಿ ಮೇಲೆ ಒಂದು ಮುಖ ಇರುತ್ತಲ್ಲ, ಅದರ ತಲೆಯಲ್ಲಿ ಒಂದು ಮೊಳೆಯನ್ನ ಇಡ್ತಾರೆ. ಇದು ಈ ಕನ್ನಡಿಯಲ್ಲಿ ಇರೋ ಶಕ್ತಿಗಳನ್ನ ಬಂಧಿಸಿಡೋಕೆ ಅಂತ ಇರೋದು. ಇವರೇನೋ ಕುಂತಿಲಾನಕ್ನ ಬಂಧಿಸಬಹುದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಕುಂತಿಲಾನಕ್ ಮೂವಿಯಲ್ಲಿ ಅವಳು ಆರಾಮಾಗಿ ಲಾಕ್ ತೆಕ್ಕೊಂಡು ಯಾವಾಗ ಬೇಕೋ ಆಗ ಬಂದು ಹೋಗ್ತಿರ್ತಾಳೆ. ಮುಂದೆ ಕೂಡ ತಮ್ಮ ಕೆಲಸಗಳಿಗೆ ಉಮಾ ಮತ್ತೆ ಕುಂತಿಲಾನಕ್ನ ಬಳಸ್ಕೊಳ್ಳೋಕೆ ಇವರು ರೆಡಿ ಆಗಿದ್ದಾರೆ. ಉಮಾನ ಯಾಮಾರಿಸ್ತಾ ನಂಬಿಕೆ ಗಳಿಸಿ ತಮ್ಮ ಜೊತೆನೆ ಇಟ್ಕೊಂಡಿದ್ರೆ ಕುಂತಿಲಾನಕ್ ಕೂಡ ಇವರಿಗೆ ಏನು ಮಾಡಲ್ಲ. ಯಾಕಂದ್ರೆ ಬ್ರೋತೋ ಮಾಡಿದ ಆಚರಣೆಯ ಕಾರಣದಿಂದ ಕುಂತಿಲಾನಕ್ ಮತ್ತೆ ಉಮಾ ಇಬ್ರು ಒಂದು ರೀತಿ ಕನೆಕ್ಟ್ ಆಗಿದ್ದಾರೆ. ಉಮಾಗೆ ತೊಂದರೆ ಭಯ ಆದಾಗ ಮಾತ್ರ ಕುಂತಿಲಾನಕ್ ಬರೋದು, ಇಲ್ಲ ಅಂದಿದ್ರೆ ಯಾವತ್ತೋ ಬಂದು ಬ್ರೋತೋ ಮತ್ತೆ ಜೋಕ್ರೋನ ಕತ್ತರಿಸ್ಬಿಟ್ಟು ಹೋಗ್ತಾ ಇದ್ಲು. ಇವರು ಆತ್ಮಗಳನ್ನ ಕಂಟ್ರೋಲ್ ಮಾಡೋದು ಕಲ್ತ್ಕೊಂಡಿರೋದ್ರಿಂದ ತಮ್ಮ ಗುಂಪಿಗೆ ಮಾಂಕುಜಿವೋ ಅಂತ ಹೆಸರಿಡ್ತಾರೆ. ಅಂದ್ರೆ ಆತ್ಮವನ್ನ ಕಂಟ್ರೋಲ್ ಮಾಡೋದು ಅಂತ ಅರ್ಥ. ಕುಂತಿಲಾನಕ್ ಮೂವಿಯಲ್ಲಿ ಮಾಂಕುಜಿವೋ ಅನ್ನೋದು ಒಂದು ಫ್ಯಾಮಿಲಿಯ ಹೆಸರು ಅನ್ಕೊಂಡಿದ್ವಿ ಸ್ನೇಹಿತರೆ, ಆದ್ರೆ ಅಲ್ಲ, ಇದೊಂದು ಕಲ್ಟ್ ನ ಹೆಸರು. ಈ ಕಲ್ಟ್ ನ ಶುರು ಮಾಡಿದ್ದೆ ಬ್ರೋತೋ, ನ್ಯಾಯಿ ಮತ್ತೆ ಕಾರ್ಮಿಲಾ. ಇವರಿಬ್ರು ರೂಮ್ ಇಂದ ಹೋದ್ಮೇಲೆ ಒಂದು ಕನ್ನಡಿ ಅಂದ್ರೆ ಕುಂತಿಲಾನಕ್ ಇರೋ ಕನ್ನಡಿಯ ಲಾಕ್ ಓಪನ್ ಆಗೋದನ್ನ ತೋರಿಸ್ತಾರೆ. ಮುಂದೆ ಏನಾಗುತ್ತೆ ಅಂತ ಮಾಂಕುಜಿವೋ ಪಾರ್ಟ್ 2 ಅಲ್ಲಿ ನೋಡೋಣ. ಪಾರ್ಟ್ 2 ಕೂಡ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.